हयग्रीवमुपास्महे ब्रह्मस्वरूपा परमा ज्योतिरूपा सनातनी सर्वविद्याधिदेवीया तस्यै वाचे नमो नमः। अधः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम्। श्रीकृष्णमुख्यप्राणस्य मुख्यप्राणयोः सन्निधाने 12 दिनात्मकं शिबिरं सम्पन्नम् अस्मिन् दिने सम्पत्स्यते। अत्र केवलं संस्कृतस्य मूलभूतपरिचयः एव अभवत्, न तु समग्रशास्त्रस्य चिन्तनम् इतोपि वयम् अग्रे करिष्यामः इति संकल्पेन अस्य शिबिरस्य समाप्तिः भवति। ಸಂಸ್ಕೃತ ಕಲಿಯುವುದರ ಬಹಳ ಮುಖ್ಯ ಉದ್ದೇಶ ನಾವು ನಮ್ಮ ಭಾರತೀಯತೆಯನ್ನು ಹೆಚ್ಚು ಅನುಭವಿಸಬೇಕು ಅನ್ನುವ ದೃಷ್ಟಿ. ಯಾಕೆಂದರೆ ನಾವು ಸಂಸ್ಕೃತವನ್ನು ಚೆನ್ನಾಗಿ ಓದಿದರೆ, ನಾವು ಕಲೆಯ ಹಿನ್ನೆಲೆಯ ಆದರೆ ಕಲೆಗೆ ಸಂಬಂಧಪಟ್ಟ ಬೇಕಾದಷ್ಟು ಸಂಸ್ಕೃತ ಮೂಲ ಗ್ರಂಥಗಳನ್ನು ಓದ್ಬೋದು. ನಾವು ಆಯುರ್ವೇದದವರಾದರೆ ಆಯುರ್ವೇದಕ್ಕೆ ಸಂಬಂಧಪಟ್ಟ ಬೇಕಾದಷ್ಟು ಗ್ರಂಥಗಳು ಸಿಗ್ತವೆ. ನಾವು ಸಂಗೀತದ ಹಿನ್ನೆಲೆಯವರಾದರೆ ಸಂಗೀತಕ್ಕೆ ಬೇಕಾದಷ್ಟು ಶಾಸ್ತ್ರಗಳ ಅಥವಾ ವಾದ್ಯಗಳು ಅಂತಾದರೆ ವಾದ್ಯಕ್ಕೆ ಸಂಬಂಧಪಟ್ಟ ಗ್ರಂಥಗಳು ಸಿಗ್ತವೆ. ನಾವು ಜ್ಯೋತಿಷ ಅಥವಾ ಇನ್ನು ವಾಸ್ತು ಅಥವಾ ಇನ್ನು ಇದೆಲ್ಲ ಬೇರೆ. ಇನ್ನು ನೈಜ ಜೀವನದಲ್ಲಿ ನಾವು ಸುಖವಾಗಿರಬೇಕು ಅಂದರೆ ಗೀತೆಯನ್ನಾದರೂ ಒಂದು ಸರ್ತಿ ಓದಲೇಬೇಕು. ಹಾಗೆ ಓದುವುದಕ್ಕಾದರೂ ನಾವು ಯಾರ್ಯಾರೋ ಅವರವರಿಗೆ ತಲೆಗೆ ತೋಚಿದ ಅರ್ಥಗಳನ್ನೆಲ್ಲ ಹೇಳಿ ನಮ್ಮ ತಲೆಯನ್ನು ಕೆಡಿಸುವುದರ ಬದಲು ನಿಜ ಏನಿದೆ, ವಾಸ್ತವ ಏನು, ಪ್ರಪಂಚದ ನಿಜವಾದ ಅಸ್ತಿತ್ವವನ್ನು ನಾವು ತಿಳ್ಕೊಳ್ಬೇಕು ಅನ್ನುವ ಪ್ರಾಮಾಣಿಕವಾದ ತುಡಿತ ತವಕ ಇತ್ತು ಅಂತಾದರೆ ನಾವು ಸಂಸ್ಕೃತವನ್ನು ಓದಿ ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಮಹಾಭಾರತದಲ್ಲಿ ಭಗವದ್ಗೀತೆ ಬರುತ್ತೆ. ಆದರೆ ಭಾರತದ ಅಧ್ಯಯನ ಸಮಗ್ರವಾಗಿ ನಮಗೆ ಶ್ಲೋಕ ಬೈ ಶ್ಲೋಕ ನಾವು ನೋಡಲಿಕ್ಕಾದರೆ ತುಂಬ ಒಳ್ಳೆಯದು. ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಒಂದು ಸರ್ತಿ ಆದರೂ ಯಾವುದಾದ್ರೂ ಒಂದಿಷ್ಟು ಭಾಗಗಳನ್ನಾದರೂ ಓದುವುದಕ್ಕೆ ಪ್ರಯತ್ನ ಮಾಡಬೇಕು. ಆದರೆ ಯಾವುದು ಬಿಟ್ಟರೂ ಬಿಡದೇ ಇದ್ದರೂ ಗೀತೆಯನ್ನು ಜ್ಞೇಯಂ ಪಾಠ್ಯಂಚ ತದ್ವಯಂ, ನಿತ್ಯ ಅನುಸಂಧಾನಕ್ಕೆ ನಾಮರೂಪದ ಚಿಂತನೆಗೋಸ್ಕರ ಸಹಸ್ರನಾಮವಾದರೆ ಪ್ರಮೇಯವನ್ನು ಚಿಂತಿಸಲಿಕ್ಕೋಸ್ಕರ ನಮಗೆ ಗೀತೆಯ ಅಪೇಕ್ಷೆ ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ಅದರ ಅಧ್ಯಯನಕ್ಕಾದರೂ ನಾವು ಸಂಸ್ಕೃತವನ್ನು ಅಧ್ಯಯನ ಮಾಡಬೇಕು ಅಂತನ್ನುವ ಒಂದು ಆಸಕ್ತಿಯನ್ನು ಹುಟ್ಟು ಹಾಕಲಿಕ್ಕೋಸ್ಕರ ಈ ಶಿಬಿರ ಇಷ್ಟು ದಿವಸ ನಡೆಯಿತು. ಪೂಜ್ಯ ಶ್ರೀಪಾದರ ಪೂರ್ಣವಾದ ಸಹಕಾರ ಈ ಹಿನ್ನೆಲೆಯಲ್ಲಿ ಇತ್ತು. ಅದರ ಜೊತೆಗೆ ಇಲ್ಲಿಯ ಎಲ್ಲ ಅಧಿಕಾರಿ ವರ್ಗದವರು ಸೇರಿ ಈ ಕಾರ್ಯವನ್ನು ಯಶಸ್ವಿಗೊಳಿಸುವುದರಲ್ಲಿ ಬಹಳ ವಿಶಿಷ್ಟವಾದ ಪ್ರಯತ್ನವನ್ನು ಹಾಕಿದ್ದಾರೆ. ಅದೆಲ್ಲದಕ್ಕಿಂತ ಇನ್ನೂ ಈ ಚಂದದ ಶಿಬಿರ ನಡೆಯುವುದಕ್ಕೆ ಒಂದು ಲವಲವಿಕೆ ಇರಲಿಕ್ಕೆ ಕಾರಣ ನೀವು ಸೇರಿ ಅದರಲ್ಲಿ ಪೂರ್ಣವಾಗಿ ಇನ್ವಾಲ್ವ್ ಆದದ್ದಕ್ಕೋಸ್ಕರ ನಾನು ನಿಮ್ಮ ಜೊತೆಗೆ ಹೊಂದಲಿಕ್ಕೆ ಸುಲಭ ಆಗುತ್ತೆ. ಯಾರೂ ಇಲ್ಲದೆ ಗೋಡೆಗೆ ಹೇಳಬೇಕು ಅಂತಂದರೆ ಗೋಡೆ ತನ್ನಂತೆ ನನ್ನನ್ನು ಮಾಡಿಬಿಡುತ್ತೆ. ಹಾಗಾಗಿ ನಾನು ನಿಮ್ಮ ಹಾಗಾಗುವುದಕ್ಕೆ ಅನುಕೂಲ ಆದದ್ದು ನಿಮ್ಮಿಂದ. ಹಾಗಾಗಿ ಇಷ್ಟು ದಿವಸ ನಾವು ಕಲ್ತದ್ರಲ್ಲಿ ಏನಾದರೂ ಹೇಗಿದೆ, ನಾವು ಕಲ್ತದ್ದು ಎಷ್ಟು ಸರಿ ಇತ್ತು ಅನ್ನೋದರ ಒಂದು ಸುಮ್ಮನೆ ಪರಿಚಯ. ಒಂದು ಪೆನ್ನು ಮತ್ತು ಪುಸ್ತಕ ಎದುರುಗಡೆ ಇಟ್ಕೊಳ್ಳಿ. ನಾನು ಒಂದೊಂದೇ ಸಾಲನ್ನು ಓದ್ತಾ ಹೋಗ್ತೇನೆ, ನೀವು ಅದಕ್ಕೆ ಉತ್ತರ ಬರೀತಾ ಹೋಗಿ. ನೀವು ದರ್ಶಕ ವರ್ಗದವರು ನೀವು ಕಮೆಂಟ್ ಬಾಕ್ಸಲ್ಲೇ ಅದಕ್ಕೆ ಉತ್ತರ ಗೊತ್ತಾದದನ್ನು ಟೈಪ್ ಮಾಡ್ತಾ ಹೋಗಿ. ನಾನು ಒಂದೊಂದೇ ಸಾಲು ತೋರಿಸ್ತಾ ಹೋಗ್ತೇನೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಹಾಕಿದ್ರೆ ನೀವು ಯಾರೂ ಮಾತಾಡಲಿಕ್ಕಿಲ್ಲ, ಬರೀಬೇಕಷ್ಟೆ. ನಾನು ಕೊನೆಗೆ ಅಥವಾ ಒಂದು ಸಾಲ ಆದಮೇಲೆ ಅದರದ್ದು ಉತ್ತರ ನಾನು ಹೇಳ್ತೇನೆ. ಅದು ಸರಿ ಇದೆ ಅಂದರೆ ನೀವೇ ರೈಟ್ ಹಾಕ್ಕೊಳ್ಳಿ, ತಪ್ಪಿದೆ ಅಂದರೆ ತಪ್ಪು ಅಂತ ಹಾಕ್ಕೊಳ್ಳಿ, ಸರಿ ಏನು ಅಂತ ಬರ್ಕೊಳ್ಳಿ. ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿಕೊಳ್ಳೋದು ಎಲ್ಲದಕ್ಕಿಂತ ಹೆಚ್ಚು ಒಳ್ಳೆಯ ಪರೀಕ್ಷೆ ಯಾವುದು ಅಂದರೆ ನಮ್ಮನ್ನು ನಾವು ಮಾಡ್ಕೊಳ್ಳೋದು. ಇನ್ನೊಬ್ಬರು ಮಾಡುವುದರಲ್ಲಿ ಏನು ಅಂದರೆ ಅದೊಂದು ಗುರುಗಳಿಗೆ ಒಪ್ಪಿಸುವುದು ಅಂತ ಅಷ್ಟೇ ಹೊರತು ಅವರಿಂದ ತಪ್ಪಿಸಿ ನನಗೆ ಮಾರ್ಕ್ಸ್ ಜಾಸ್ತಿ ಬರಬೇಕು, ಇನ್ನೇನೋ ಆಗಬೇಕು ಅಂತನೋ ಯಾವ ಒತ್ತಡವೂ ಇಲ್ಲಿಲ್ಲ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವ ಒಂದು ವಿಧಾನ. ಹಾಗಾಗಿ ಸರ್ವೇಭ್ಯ ಪುನಃ ಸ್ವಾಗತಂ ವ್ಯಾಹೃತ್ಯ ಪರೀಕ್ಷಾರ್ಥಂ ಪ್ರಥಮಂ ವಾಕ್ಯಮಹಂ ಪಠಾಮಿ. ಮೊದಲನೇ ವಾಕ್ಯ ನಾನು ಓದ್ತೇನೆ. ಅದರ ಒಂದೊಂದರದ್ದು ಏನು ಅದರದ್ದು ಅರ್ಥ ಆಗಲಿಲ್ಲ ಅಂದರೆ ನಾನು ಇನ್ನೊಮ್ಮೆ ಹೇಳ್ತೇನೆ. ಅದರ ಉತ್ತರವನ್ನು ಬರೀತಾ ಹೋದರೆ ಆಯಿತು. ನಾನೊಮ್ಮೆ ಓದ್ತೇನೆ. ಗಜಃ ಶಾಲಾ ಲೇಖನಿ ವನಂ ಏತೇಷಾಂ ಶಬ್ದಾನಾಂ
बहुवचनं लिखन्तु एतेषां शब्दानां शीघ्रं लेखनीयं शीघ्रं ಯಾಕೆಂದರೆ ನಾವು ಇಲ್ಲಿ ತನಕ ಬರಬೇಕು ಅಂದರೆ ನೀವು ಬೇಗ ಬರಿಬೇಕು. ನೀವು ಅಕ್ಷರ ಅಕಸ್ಮಾತ್ ತಪ್ಪಾಯಿತು ಅಂತಂದರೂ ಸಂಸ್ಕೃತದಲ್ಲಿ ಲಿಪಿ ಗೊತ್ತಾಗಲಿಲ್ಲ ಅಂದರೆ ಕನ್ನಡದಲ್ಲಾದರೂ ಬರೀರಿ, ತಪ್ಪಿಲ್ಲ. ಆದರೆ ಬರೆಯುವ ಅಭ್ಯಾಸವನ್ನು ಚೆನ್ನಾಗಿ ಮಾಡಿಕೊಳ್ಳಿಕ್ಕೋಸ್ಕರ ಇದು ಬರಿಬೇಕು ಅಂತ ಹೇಳ್ತಾ ಇರೋದು. ಇಲ್ಲ ನಿಮ್ಮ ಹತ್ರ ಹೇಳಿಸ್ತಿದ್ದೆ ನಾನು. ಗಜಃ ಶಾಲಾ ಲೇಖನಿ ವನಂ ಇದರ ಬಹುವಚನ ರೂಪಗಳನ್ನು ಬರೀರಿ. ಬರ್ದಾಯ್ತಾ? ಪೆನ್ ಬಿಡಿ, ಪೆನ್ನಲ್ಲೇ ಬಿಟ್ಟರೆ ಆಯಿತು. ಹಾಂ ಹಾಂ ಉತ್ತರ ಬರೆದ್ರೆ ಸಾಕು, ಪ್ರಶ್ನೆ ಬರಿಬೇಕಾಗಿಲ್ಲ. ಈಗ ನಾನು ಇದರದ್ದು ಓದ್ತೇನೆ, ನೀವೇ ರೈಟು ತಪ್ಪು ಹಾಕೊಳ್ಳಿ. ಗಜಃ ಗಜಾಹ, ಸರಿ ಇದೆಯಾ? ಗಜಾಹ ದೀರ್ಘ ಒಂದು ದಂಡ ಕೊಟ್ಟು 2 ಬಿಂದು ಹಾಕಬೇಕು. ಗಜಾಹ ಬಹುವಚನಂ. ಶಾಲಾ ಶಾಲಾಹ, ಶಾಲಾ ಶಾಲಾಹ. ಲೇಖನಿ ಲೇಖನ್ಯಃ, ಲೇಖನ್ಯಃ ಲೇಖನಿ ಲೇಖನ್ಯಃ. ವನಂ ವನಾನಿ, ವನಂ ವನಾನಿ. ಅಲ್ಲಿಗೆ ಪಕ್ಕದಲ್ಲಿ ಮಾರ್ಕ್ಸ್ ಹಾಕೊಳ್ಳಿ, ಒಂದೊಂದಕ್ಕೆ ಮಾರ್ಕ್ಸ್. 4 ಮಾರ್ಕ್ ಆಯಿತು. ಎಷ್ಟು ಬಂತೋ ಅಷ್ಟನ್ನು ಹಾಕ್ಕೊಳ್ತಾ ಹೋಗಿ. ಹಾಂ, ಈಗ 2ನೇ ವಾಕ್ಯ ಓದ್ತಾ ಇದ್ದೇನೆ. ರಾಮ ದಶರಥ ಡ್ಯಾಶ್. ಇಲ್ಲಿ ಒಂದು ಸಂಬಂಧ ಇದೆ, ಅದಕ್ಕೆ ಸಂಬಂಧಪಟ್ಟ 2 ವಿಭಕ್ತಿಗಳಿವೆ. ಅದೇನು ಅಂತ ಸಂಬಂಧವಾಚಕ ಪದ ಇಲ್ಲಿ ಬರಬೇಕು. ಅತ್ರ ವಿಭಕ್ತಿ ಸೂಚನೀಯ ಭವತಿ, अपि च ಸಂಬಂಧಃ अपि ಸೂಚನೀಯಃ. ರಾಮ ದಶರಥ ಡ್ಯಾಶ್. ಈಗ ಸೂರ್ಯಸ್ಯ ಪುತ್ರಃ ಯಮಃ ಅಂತಿದ್ರೆ ಅಲ್ಲೊಂದು ಸಂಬಂಧ ಇದೆ. ಹಾಗೆ ಇಲ್ಲಿ ಏನಿದೆ ಸಂಬಂಧ ಅನ್ನೋದನ್ನು ಬರಿಬೇಕು. ರಾಮಃ ದಶರಥಃ ಡ್ಯಾಶ್. ಆ ಸೆಂಟೆನ್ಸನ್ನು ಬರೆದ್ರೆ ಆಯಿತು. ಸರಿ ಮಾಡಿ ಬರಿಬೇಕು. ಅಲ್ಲೇನೋ ಬಿಟ್ಟಿದ್ದೇನೆ ನಾನು, ಅದಕ್ಕೆ ಅಲ್ಲಿ ಬ್ಲ್ಯಾಕ್ ಗೆರೆ ಹಾಕಿದ್ದೇನೆ. ಅಲ್ಲೇನೋ ಬರೀಲಿಕ್ಕಿದೆ, ಇಲ್ಲೇನೋ ಬರೀಲಿಕ್ಕಿದೆ, ಇಲ್ಲಿ ಸೇರಿಸ್ಲಿಕ್ಕಿದೆ. ಫುಲ್ ಪದ ನೀವೇ ಬರಿಬೇಕು. ಸರಿನಾ? ಅಲ್ಲಲ್ಲ, ಅದು ಮುಗಿಲಿ. ರಾಮ ದಶರಥ ಡ್ಯಾಶ್. ಈಗ ಇದರ ಅರ್ಥ ಏನಾಯ್ತಲ್ವಾ? ಏನರ್ಥ? ಹಾಂ, ರಾಮಃ ದಶರಥಸ್ಯ ಪುತ್ರ. 3 ಮಾರ್ಕ್ಸು. ರಾಮಃ ಕರೆಕ್ಟ್ ಬರೆದಿದ್ರೆ ಅರ್ಧ ಉತ್ತರ ನಾನು ಹೇಳಿದ್ದೆ, ಆದರೂ 1 ಮಾರ್ಕ್ಸ್ ಬೋನಸ್ಸು, ಬರೀಲಿಕ್ಕೆ ಕೂತಿದ್ದೀರಿ ಅಂತ. ದಶರಥಸ್ಯ ಷಷ್ಠಿ ಬರಬೇಕು. ಪುತ್ರ 3 ಮಾರ್ಕ್ಸ್ ಆಯಿತು, ಬರ್ಕೊಳ್ಳಿ 3 ಮಾರ್ಕ್ಸ್. ರಾಮಸ್ಯ ಜನಕಃ ದಶರಥಃ ಸಮೀಚೀನಂ, ಉತ್ತರ ಕರೆಕ್ಟು, ತಪ್ಪಿಲ್ಲ. ರಾಮಸ್ಯ ಜನಕಃ ದಶರಥಃ ಅಂದರೆ ವಾಕ್ಯ ಹೇಳುವಾಗ ಹಿಂದೆ ಮುಂದೆ ಇದೆ, ತಪ್ಪಿಲ್ಲ, ರೈಟ್ ಆನ್ಸರ್. ಅದಕ್ಕೂ 3 ಮಾರ್ಕ್ಸ್. ವಸುದೇವ ಡ್ಯಾಶ್ ದೇವಕೀ. ವಸುದೇವ ಡ್ಯಾಶ್ ದೇವಕೀ. ಇಲ್ಲೊಂದು, ಇಲ್ಲಿ 3 ಕಡೆನೂ ಏನೋ ಸೇರಿಸ್ಬೇಕಾದ್ರೆ ಸೇರಿಸ್ಬೇಕು, ಸೇರಿಸ್ಬೇಕಿಲ್ಲ ಅಂದರೆ ಸೇರಿಸ್ಬೇಕಿಲ್ಲ. ಒಟ್ಟು 3 ಮಾರ್ಕ್ಸ್ ಇದೆ ಅಲ್ಲಿ. ವಸುದೇವ ಡ್ಯಾಶ್ ದೇವಕೀ. ಹಾಂ, ಮುಂದೋಗೋಣ. ಏನಾಗಬೇಕು? ವಸುದೇವಸ್ಯ ಪತ್ನಿ ದೇವಕಿ. ವಸುದೇವಸ್ಯ ಪತ್ನಿ ದೇವಕಿ. ಇದನ್ನಿನ್ನೇನಾದರೂ ಬೇರೆ ಮಾಡಿದರೆ ದೇವಕ್ಯಾಹ ಪತಿ ವಸುದೇವ. ದೇವಕ್ಯಾಹ ಪತಿ ವಸುದೇವ. ಯಾವ ರೀತಿ ಬರೆದ್ರು ಕರೆಕ್ಟೇ. ವಸುದೇವಸ್ಯ ಕರೆಕ್ಟು, ಪತಿ ತಪ್ಪು. ಯಾಕೆಂದರೆ ವಸುದೇವಸ್ಯ ಪತಿ ಅಲ್ಲ ದೇವಕಿ. ವಸುದೇವ ಎರಡು ನಿಮಿಷ. ವಸುದೇವ ಡ್ಯಾಶ್ ದೇವಕಿ. इतोपि पादोन 1 घण्टा भवति.
पञ्चनिमेषेषु एक प्रश्नः समाप्यते। वसुदेव डैश देवकी, वसुदेवस्य पत्नी देवकी। वसुदेवस्य इति लिखिते एकः अङ्कः, पत्नीः इत्युक्ते अर्धाङ्कः, पत्नी इति भवितव्या। वसुदेवस्य पत्नी अर्धाङ्कः, देवकी इत्यत्र व्यत्यासः नास्ति, देवकी देवकी। यदि देवक्याः पतिः वसुदेवः इति लिखिते 3 अङ्काः। अवगतं वा? हाँ, वसुदेवस्य पत्नी देवकी, तत्र सर्वेषां पदानां सम्यक् योजने 3 अङ्काः लिखन्तु, 3 इति लिखिते। हाँ, समीचीनं लिखितं चेत् अस्तु। बलराम कृष्ण डैश, बलराम कृष्ण डैश। बलराम कृष्ण डैश। रिक्तस्थानं पूरयितव्यम्। हाँ, लिखितं वा? अङ्कनी लेखनी अधः स्थापयन्तु। हाँ, इदानीम् उच्यताम्। वाक्यं समीचीनमस्ति। बलराम कृष्णः, पूर्वं मया सम्बन्धवाचकं पदं वक्तव्यम् इति उक्तम्, अतः दोषः नास्ति, समीचीनं। यतः मया पूर्वम् एकम् उदाहरणं दत्तमासीत्। कश्चन मರದ ಬುಡದಲ್ಲಿ ನರಿಯು ಪರಿಪರಿಯಾಗಿ ಆಲೋಚಿಸುತ್ತದೆ इत्यत्र कश्चन किमपि न लिखितवान्, परन्तु एकः अलिखत्। किमिति? नरिः मरस्य बुडे परिपरिरूपेण सोचयति। तत्र तस्य विभक्तयः ज्ञाताः, परन्तु वाक्ये नरिः इत्यस्य शृगालः इति न ज्ञातवान्, तावदेव। बुडः इति बुडे इति आसीत् तस्य मनसि, मरस्य इति षष्ठी आसीत्, तस्य आलोचना सम्यक् आसीत्, परन्तु वाक्ये दोषः अस्ति, तथैव वाक्ये समीचीनता अस्ति। बलरामस्य अग्रजः, बलरामः कृष्णस्य अग्रजः, नो चेत् बलरामस्य अनुजः कृष्णः, बलरामेण कृष्णः सह इति योजनीयं भवति। बलरामेण सह कृष्णः गच्छति। अत्र सार्ध 1 अङ्काः, अन्येषां यथा कथञ्चित् लिखितेपि 3 अङ्काः, सार्ध 1 अङ्काः। सः इत्यत्र योजनार्थम् अवकाशः एव नास्ति। मया अन्यत् एका कथा एव लिख्यते। इदं एकं वाक्यं समाप्य अनन्तरं गुरूणाम् उपदेशार्थं गच्छामः। सृजति, मज्जति, करोति इत्येतेषां धातूनां शत्रुप्रत्ययरूपं कथम् इति लेखनीयं, लिखन्तु। ನೀವು ಕೂಡ ಬರೆಯೋರು ಕಮೆಂಟ್ ಮಾಡುವಾಗ ಆ ವಾಕ್ಯವನ್ನು ಅಲ್ಲಿ ಉದ್ಧರಿಸಿದ್ರೆ ಆಯಿತು. ತಪ್ಪು ಸರಿ ಇದ್ದರೆ ನೀವು ಅಲ್ಲಿ ಪಕ್ಕದಲ್ಲಿ ಕಮೆಂಟ್ ಮಾಡಿ 3 ಮಾರ್ಕ್ಸ್ ಅಂತಲೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೃಜತಿ, ಮಜ್ಜತಿ, ಕರೋತಿ ಈ 3 ಧಾತುಗಳ ಶತ್ರು ಪ್ರತ್ಯಯವನ್ನು ಬರೆಯಿರಿ. ಶತ್ರು ಪ್ರತ್ಯಯ ಅಂದರೆ ಏನು ಅಂತ ನಾನು ಹೇಳಿದ್ದೇನೆ, ಗೊತ್ತಾಗಲಿಲ್ಲ ಅಂದರೆ ಮತ್ತೊಂದು ಸರ್ತಿ ಉತ್ತರ ಆಗುವಾಗ ಹೇಳ್ತೇನೆ. ಶತ್ರು ಪ್ರತ್ಯಯ ಅಲ್ಲ ಅಂತ ಹೇಳಿದ್ದೆ ನಾನು, ಇಲ್ಲಾಂದರೆ ಅದೇ ಶತ್ರುವಾಗತ್ತೆ ನಿಮಗೆ ಅಂತ. ಅವಗತಂ ವಾ? ಲಿಖಿತಂ? ಹಾಂ, ಉಚ್ಯತಾಂ. ಸೃಜತಿ, ಸೃಜನ್, ಸೃಜನ್. ಹಾಂ, इदानीं लिखितम् अस्तु तथैव. इदानीं मम स्त्रीलिङ्गे कथं भवति? मज्जति इत्यस्ति, अस्मिन् शत्रुप्रत्ययरूपे स्त्रीरूपं कथं स्यात्? उक्तं मया. उच्यतां. मज्जन्ति, समीचीनं. नपुंसकलिङ्गस्य करोति इत्यत्र करोति नपुंसकलिङ्गे
कुरुवत् समीचीनं कुरुवत् अनेन सम्यक् उक्तम् अस्मै 3 अङ्काः सृजति सृजन् मज्जति मज्जन् करोति कुर्वन् परन्तु स्त्रीलिङ्गपुल्लिङ्गयोः व्यत्यासार्थं मया पुनः पृष्टं सृजन् मज्जन्ति कुर्वत् एतेषां 3 पदानां तत्र पुल्लिङ्गे सर्वत्र लिखितं चेदपि 3 अङ्काः एव लभ्यन्ते तत्र पार्श्वे लिखन्तु कति अङ्काः अभवन् इति 3 वा न लभद्वा 2 अङ्कौ लब्धौ अग्रिमप्रश्नात् पूर्वं वयं किञ्चित् गुरूणां सविधे अस्मिन् विषये एतेषां सहकारः सर्वरूपेण केवलम् अत्र व्यवस्थापनं न अत्र भवतां दर्शनार्थम् अवकाशः अपि अत्रैव गुरूणां कृपया एव लब्धः इति पुनः अहं स्मृत्वा स्वागतीकृत्य काञ्चन वाचम् उक्त्वा अस्मान् तोषयन्तु इति प्रार्थये। वरुण स्थापयन्तु। श्री गुरुभ्यो नमः। हरि ओं। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः। श्री गुरुभ्यो नमः। हरि ओं। इयं संस्कृतभाषा देवभाषा इति प्रसिद्धा वर्तते। तस्मात् सर्वैः अधीतव्यं। संस्कृतभाषा यदि ज्ञायते तदा भागवतादि श्लोकान् समीचीनतया वयं जानीमः। तस्मात् आत्मोद्धारः भवति इति मुख्यकारणं तत्र अध्ययनविषये मनःप्रणिधानम् आवश्यकं। कारणं किम् इति चेत् तदेव मुख्यकारणम् आत्मोद्धारः भवति इति। अन्यदपि अन्ये ग्रन्थाः अपि संस्कृतभाषायां वर्तते। यथा केमिस्ट्री विषये रसायनशास्त्रं विमानशास्त्रम् इत्यादिकं वर्तते। तस्मात् न केवलं भगवद्विषये लौकिकविषये अपि बहवः पुरुषाः तत्र ये पूर्वकाले प्रयोगादिकं कृत्वा यत् तैः अधीतं तत्सर्वं संस्कृतभाषायामेव अलिखते। तस्मात् लिखितवन्तः। तस्मात् संस्कृतभाषा यदि वयं पठामः अथवा अभ्यासं कृत्वा यदि जानीमः तदा देवतानां तुष्टिः भवति, आत्मोद्धारोऽपि भवति। तस्मात् अवश्यं संस्कृतज्ञानम् आवश्यकं। तस्मात् वयं सर्वे भारतदेशे भूत्वा स्थित्वा अधीतव्यमेव। ಯಾವತ್ತೂ ನಾವು ಭಾರತೀಯರಾಗಿ ಕಲಿಯಲೇಬೇಕಾದ ಭಾಷೆ ಬೇರೆ ಯಾವುದಲ್ಲ ಸಂಸ್ಕೃತ. ಬೇರೆ ಎಲ್ಲದನ್ನು ಬಿಡಬಹುದು, ಸಂಸ್ಕೃತವನ್ನು ಅಧ್ಯಯನ ಮಾಡಲೇಬೇಕು ಭಾರತೀಯನಾದವನು ಅಂತ ಈ ಕಾರಣದಿಂದಿದೆ. ಕರ್ಮಭೂಮಿಯಲ್ಲಿ ತುಂಬ ಜನ ಸಾಧನೆ ಮಾಡಿದ್ದಾರೆ, ಹೇಳಿದ್ದು ಅದನ್ನು ಇಷ್ಟು ತನಕ ಹೇಳಿದ್ದು ಅದನ್ನು ತುಂಬ ಜನ ಹಿಂದೆ ಸಾಧನೆ ಮಾಡಿದ್ದಾರೆ. ರಸಾಯನಶಾಸ್ತ್ರದಂತಹ ವಿಮಾನಶಾಸ್ತ್ರದಂತಹ ಗ್ರಂಥಗಳು ಕೂಡ ಸಂಸ್ಕೃತದಲ್ಲಿ ಇದೆ. ಬೇರೆ ಬೇರೆಯವರು ಏನೆಲ್ಲ ಅಧ್ಯಯನ ಮಾಡಿ
ಅದನ್ನು ಕಂಡುಕೊಂಡಿದ್ದಾರೆ, ಅದನ್ನು ಸಂಸ್ಕೃತದಲ್ಲಿ ಬರೆದಿಟ್ಟಿದ್ದಾರೆ ಹಿಂದಿನವರು. ಅದನ್ನು ನಾವು ತಿಳ್ಕೊಂಡಾಗ ಕೇವಲ ಲೌಕಿಕ ವಿಷಯ ಅಷ್ಟೇ ಅಲ್ಲ, ಇವತ್ತು ನಾವು ಮರಿತಾ ಇದ್ದೇವೆ. ಆಯುರ್ವೇದ ಶಾಸ್ತ್ರೇ ಯದುಕ್ತಂ ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಎಷ್ಟೋ ಮರದ ವಿಷಯಗಳು ಇವತ್ತು ನಮಗೆ ಸಂಸ್ಕೃತ ಪಂಡಿತರಿಗೂ ಕೂಡ ಆ ಮರದ ಹೆಸರು ಅಷ್ಟೇ, ಅದು ಯಾವ ಮರ ಅಂತ ಗುರುತಿಸ್ಲಿಕ್ಕೆ ಆಗೋಲ್ಲ. ಯಾಕೆ ಅಂದರೆ ನಾವು ಬಿಟ್ಟುಬಿಟ್ಟಿದ್ದೇವೆ, ಮರೆತು ಬಿಟ್ಟಿದ್ದೇವೆ. ಹಾಗಾಗಿ ಆಯುರ್ವೇದದಲ್ಲಿಯೂ ನಮ್ಮ ರೋಗಕ್ಕೆ ಕಾರಣ ಯಾವುದು ಕೇಳುವಾಗ ಯಾವುದೋ ನಾವು ತೊಗೊಂಡು ಆಹಾರ ಅಂತ ಹೇಳೋದಿಲ್ಲ. ರಾಗಾದಿ ರೋಗಾನ್ ಸತತಾನುಷಕ್ತಾನ್, ಯಾವುದು ಮೂಲ ಕಾರಣ ಎಲ್ಲ ರೋಗಗಳಿಗೆ ಅಂತ ಕೇಳಿದರೆ ನಮ್ಮ ಆಸಕ್ತಿ ಅಂತ ಹೇಳ್ತಾ ಇದ್ದಾರೆ. ರಾಗ, ಯಾವುದೋ ಒಂದು ವಿಷಯದ ಮೇಲೆ ವಿಶೇಷ ರಾಗ ಇದ್ದಾಗ ಅದು ಸಿಗದೇ ಇರುವಾಗ ಮನಸ್ಸಿಗೆ ಬೇಸರ ಆಗಿ ಅದರಿಂದ ನಮ್ಮ ಆಹಾರ ಸರಿ ಪಚನ ಆಗದೆ ಇನ್ಯಾವುದೋ ಕಾಯಿಲೆ ಬರ್ತದೆ ಅಂತ. ಹಾಗಾಗಿ ಕಾಯಿಲೆ ಸರಿಯಾಗಬೇಕಂದ್ರೆ ಮನಸ್ಸು ಸರಿಯಾಗಬೇಕು ಅಂತ ಹೇಳ್ತಾ ಇದ್ದಾನೆ. ಆಯುರ್ವೇದ ಶಾಸ್ತ್ರದಲ್ಲಿ 2 ಮುಖ್ಯ ಅಂಶಗಳು. ಒಂದು, ಆಸ್ತಿಕ್ಯ ಬುದ್ಧಿ ಇದ್ದವನಿಗೆ ಮಾತ್ರ ಅವನಿಗೆ ಈ ರೋಗ ಗುಣ ಆಗ್ತದೆ, ಅಂದರೆ ನಂಬಿಕೆ ಇರಬೇಕು. ಅಸ್ತಿ, ನನ್ನನ್ನು ಕಾಪಾಡ್ತಾನೆ, ಭಗವಂತ ಇದ್ದಾನೆ, ಆ ದೇವತೆಗಳು ನನ್ನ ಸನ್ನಿಧಾನ ನನ್ನಲ್ಲೇ ಇದೆ ಅಂತ ಕಾಪಾಡಿದಾಗ ನೀರು ತೊಗೊಂಡ್ರೂ ಔಷಧಿ ಆಗ್ತದೆ. ಮತ್ತೊಂದು, ರಾಗಾದಿ ರೋಗಗಳನ್ನು ಬಿಡಬೇಕು. ರಾಗಾದಿಗಳೇ ರೋಗಗಳು, ಅದನ್ನು ಬಿಡಬೇಕು ಅಂತ. ಹೀಗೆ ಅದ್ಭುತವಾದ ಭಾಷೆ ಸಂಸ್ಕೃತ ಭಾಷೆ. ಬೇರೆ ಭಾಷೆಯಲ್ಲಿ ಭಾಷೆ ಯಾಕಿದೆ? ಭಾಷೆ ಯಾಕಿದೆ? ಕಿಮರ್ಥಂ ವರ್ತತೆ? ಸಂಭಾಷಣಂ ಸತ್ಯಂ, ಸಂಭಾಷಣೇನ ಕಿಂ? ಹಾಂ, ನಮ್ಮ ಭಾವನೆಗಳನ್ನು ಇನ್ನೊಬ್ಬರಿಗೆ ಹಂಚಲಿಕ್ಕೆ, ನಮ್ಮ ಏನು ಇಚ್ಛೆ ಇದೆ ಅದನ್ನು ತಿಳಿಸ್ಲಿಕ್ಕೆ. ಆದರೆ ನಾವು ಇಚ್ಛೆಯನ್ನು ತಿಳಿಸ್ತೇವೆ ಅಂತ ಅಂದ್ಕೊಳ್ತೇವೆ. ಎಷ್ಟೋ ಬಾರಿ ಭಾಷೆಯಿಂದ ಏನು ಸಾಧಿಸಬೇಕೋ ಅದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದಕ್ಕೋಸ್ಕರವೇ ಗಲಾಟೆ ಆಗ್ತಾ ಇರ್ತದೆ ನಮ್ಮಲ್ಲಿ. ಯಾಕೋಸ್ಕರ ಯುದ್ಧ ಆಗ್ತದೆ ಕೇಳಿದರೆ ಅದಕ್ಕೋಸ್ಕರ. ನಾನೇನು ಹೇಳಬೇಕಂತಿದ್ದೇನೆ ಅದನ್ನು ಸರಿಯಾಗಿ ಹೇಳಲಿಕ್ಕೆ ನಮಗೆ ಬರಲ್ಲ, ಅವರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಆ ಪ್ರಯೋಗಗಳು ಬಹಳ ಮುಖ್ಯ. ದೇವಭಾಷಾ ಕಾಂಪ್ಯಾಕ್ಟಾಗಿ, ಚಿಕ್ಕದಾಗಿ, ಒಂದೇ ಸಾಲಲ್ಲಿ ತುಂಬ ವಿಷಯಗಳನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಸಹಾಯ ಮಾಡುವಂಥ ಭಾಷೆ. ಅಷ್ಟು ಅರ್ಥ, ಒಂದೊಂದು ಧಾತುವಲ್ಲಿ ಹಲವಾರು ಅರ್ಥಗಳಿದೆ. ಸಹಸ್ರ ರೂಪದಿಂದ ಅದು ಹೊರಗೆ ಹೊಮ್ಮುತ್ತದೆ. ಅನಂತದ ಕಲ್ಪನೆ ಇರುವುದೇ ಸಂಸ್ಕೃತದಲ್ಲಿ. ಅನಂತ ಫಲ ಅಂತ. ನಾವು ಇವತ್ತು ಬಯಸುವುದೇನು? ಯಾವುದೋ ಒಂದು ಚಿಕ್ಕದೊಂದು ಕೆಲಸ ಮಾಡಿ ದೊಡ್ಡ ಫಲ ಬೇಕು ಅಂತ. ಇದು ಯಾವತ್ತೂ ಹೇಳಿಬಿಟ್ಟಿದ್ದಾರೆ ಹಿರಿಯರು. ಇನ್ಫೈನೈಟ್ ಅಂತ ಯಾವಾಗಲೂ ಮೊನ್ನೆ ಕಂಡುಹಿಡಿದಿತ್ತು. ಆದರೆ ನಮ್ಮಲ್ಲಿ ಭಗವಂತನಿಗೆ ಹೆಸರೇ ಅನಂತ ಅಂತ. ಅವನಿಗೆ ಒಂದು ತುಳಸಿ ಹಾಕಿ ನಿಮಗೆ ಇಡೀ ಜೀವಮಾನಕ್ಕಾಗುವಷ್ಟು ಸಂಪತ್ತು ಅವನು ನಿಮಗೆ ಕೊಡ್ತಾನೆ ವಾಪಸ್ ಅಂತ. ಅವನ ಅನಂತ ಕೈಗಳು ಅವನದ್ದು. ಅನಂತ ಅಂದರೆ ಎಷ್ಟು ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇಂತಹ ಒಳ್ಳೆಯ ಜ್ಞಾನವನ್ನು ಕೊಟ್ಟಂತಹ ಸಂಸ್ಕೃತ ಭಾಷೆ ಅಂದರೆ ಅದು ಆಕೃತಿ. ಆ ಆಕೃತಿಯೇ ಹಿರಿಯರ ಆಕೃತಿ ಅಂದರೆ ಆ ಗ್ರಂಥ ಅಂತ ಹೇಳ್ತಾರೆ. ಹಾಗಾಗಿ ಹಿರಿಯರ ಒಟ್ಟು ಸಾರ ಅದು ಈ ಗ್ರಂಥ ರೂಪದಲ್ಲಿ ನಮ್ಮ ಎದುರುಗಡೆ ಇದೆ. ಹಾಗಾಗಿ ಅವರ ಅನುಭವಗಳು ಮತ್ತು ಅವರ ಆಶೀರ್ವಾದಗಳು ಹೇಗೆ ಸಿಗ್ತದೆ? ಗ್ರಂಥಾಧ್ಯಯನದಿಂದ ಸಿಗ್ತದೆ. ಯಾವ ಗ್ರಂಥ? ಅದು ಮುಖ್ಯವಾಗಿ ನಾವು ಓದಬೇಕಾದ್ದು ಭಗವತ್ ಸಂಬಂಧಿಯಾದ ಗ್ರಂಥಗಳು. ಅದರಿಂದ ಅದೇ 2 ಸಿದ್ಧಿ ಆಗ್ತದೆ ಅಂತ ನಾವು. ಆತ್ಮೋದ್ಧಾರ ಮತ್ತು ಲೌಕಿಕ ವಿಷಯಗಳು ಕೂಡ ಎಷ್ಟೋ ವಿಷಯಗಳಿದೆ. ಭಾಗವತದಲ್ಲಿ ಒಂದು ಶ್ಲೋಕ ಇದೆ, ಧರ್ಮಾಯ ಅರ್ಥಾಯ ಯಶಸೆ ಕಾಮಾಯ ಸ್ವಜನಾಯ ಚ ಪಂಚದಾ ವಿಭಜನ್ ವಿತ್ತಂ ಇಹ ಮುತ್ರ ಚ ಮೋದತೆ. ತತ್ರ ವಿತ್ತ ವಿಭಜನಂ ಕಥಂ ಕರ್ತವ್ಯಂ ಇತಿ ವರ್ತತೆ. ದುಡ್ಡು ಹೆಂಗಪ್ಪ ಡಿವೈಡ್ ಮಾಡಿ ನೀವು ಚೆನ್ನಾಗಿ ಬಾಳಬೇಕು ಅಂತ. ನೋಡಿ, ಭಾಗವತದಲ್ಲಿ ಈ ಶ್ಲೋಕ ಇದೆ. ದುಡ್ಡು ಹೆಂಗೆ ನೀವು ₹1 ಬಂದರೆ ಹೆಂಗೆ ಅದನ್ನು ಬೇರೆ ಬೇರೆ ಮಾಡಿ ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅಂತ. ಧರ್ಮಾಯ ಅರ್ಥಾಯ ಯಶಸ್ಸೆ ಕಾಮಾಯ ಸ್ವಜನಾಯ ಚ. ಶುಕ್ರಾಚಾರ್ಯ ಹೇಳೋ ಮಾತು ಅದು ಮೋಕ್ಷಕ್ಕೆ ಪೂರಕವಾದ ಮಾತು. ಯಾಕೆ? ಭಾಗವತದಲ್ಲಿ ಬಂದಿದೆ. ಆ ರೀತಿ ನಿಮ್ಮ ಸಂಪತ್ತನ್ನು ವಿಭಾಗ ಮಾಡ್ಕೋಬೇಕು. ಒಂದು ಧರ್ಮಕ್ಕಾಗಿ, ಧರ್ಮ ಕಾರ್ಯಗಳಿಗಾಗಿ, ಸಜ್ಜನರನ್ನು ಎತ್ತಲಿಕ್ಕಾಗಿ, ಸಜ್ಜನರ ರಕ್ಷಣೆಗಾಗಿ. ಧರ್ಮಾಯ ಯತ್ ಸತಾಂ ಹಿತಮತ್ಯಂತಂ ತದ್ಧರ್ಮಂ. ಆ ರೀತಿ ಧರ್ಮಾಯ. ಯಶಸ್ಸೇ, ಯಶಸ್ಸಿಗಾಗಿ. ನಾವು ಇಲ್ಲದ ದಿಕ್ಕಿನಲ್ಲಿ ನಮ್ಮ ಮಾತನ್ನು ಯಾರು ಹೇಳ್ತಾ ಇದ್ದರೆ ಅವರು ಹೀಗೆ ಇಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಯಶಸ್ಸು ಅಂತ ಹೇಳೋದು. ಕೀರ್ತನೆಗಳು ನಮಗೆ ಸಿಗ್ತದೆ. ತುಂಬ ಜನ ಸ್ತುತಿ ಮಾಡ್ತಾರೆ, ಎದುರುಗಡೆ ಮಾತ್ರ, ಆ ಕಡೆ ಹೋದರೆ ಇಲ್ಲ. ಆಮೇಲೆ
ಇಲ್ಲಿ ಬಂದಾಗ ಒಂದು ಹೊಗಳ್ತಾರೆ, ನೀವೇ ದೊಡ್ಡವರು ಅಂತ. ಆ ಕಡೆ ಹೋದ್ಮೇಲೆ ನಿಮ್ಮನ್ನು ಮರ್ತೇ ಬಿಡ್ತಾರೆ. ಅದು ಕೀರ್ತನೆ ಅಷ್ಟೇ. ಈಗ ಯಾರೋ ಒಬ್ಬರು ಸಭೆಗೆ ಬರ್ತಾರೆ ಹಿರಿಯರು, ಆವಾಗ ಹಿರಿಯರು ಅಂದರೆ ಯಾವುದೋ ಪಕ್ಷದ ಮುಖಂಡರು ಅಂತ ಇಟ್ಕೊಳ್ಳಿ, ಇವರಿಂದಲೇ ಈ ದೇಶ ಉದ್ಧಾರ ಆಗ್ತಿದೆ ಅಂತ ಹೇಳಿ ಕಳಿಸೋದು. ಅವ್ರು ಹೋದ್ಮೇಲೆ ಮತ್ತೆ ಯಾರೂ ಹೊಗಳಲ್ಲ ಅವರನ್ನು. ಅದು ಕೀರ್ತನೆ. ಯಶಸ್ಸು ಅಂದರೆ ಆಗಲ್ಲ. ಅವ್ರು ಹೋದ್ಮೇಲೂ ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಂತಹ ಸಾಧನೆ ಅಂತ ಹೇಳಿದರೆ ಅದು ಯಶಸ್ಸು ಅಂತ ಅನ್ನಿಸ್ಕೊಳ್ತದೆ. ಯಶಸ್ಸಿಗಾಗಿ ಕೆಲವು ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡಿರ್ಬೇಕು ನೀವು ಅಂತ. ಯಾಕೆ ಹಂಗಾರೆ ಭಾಗವತದಲ್ಲಿ ನಿನ್ನನ್ನು ನೀನು ಯಾವಾಗಲೂ ತೋರಿಸ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು ಅಂತ ಹೇಳ್ತಿದೆ ಅಂದರೆ ಅದಕ್ಕೆ ಕಾರಣ ಇದೆ. ಮುಂದಿನ ಜನಾಂಗ ಪೌತ್ರರೆಲ್ಲ ಬಂದವರು ಏನು ಅಂದ್ಕೊಳ್ಬೇಕು ಅಂದರೆ, ನಮ್ಮ ಅಜ್ಜ ಹೀಗೆ ಮಾಡಿದ್ದಾನೆ, ಅವನು ಹೇಗೆ ಇಡೀ ದೇಶಕ್ಕೆ ಉಪಕಾರಿಯಾಗಿದ್ನೋ ಅದನ್ನು ನೋಡಿ, ಅದು ಯಾವ್ದು ನೀವು ಮಾಡಿರ್ತೀರಿ, ಒಂದು ಕೆರೆ ಕಟ್ಟಿರ್ತೀರಿ, ಕೆರೆ ನಿಮ್ಮ ಹೆಸರಲ್ಲಿರುತ್ತೆ, ಆವಾಗ ಅದರಿಂದ ಇಡೀ ಊರು ಬದುಕ್ತಾ ಇರ್ತದೆ. ಆವಾಗ ಅದನ್ನು ನೋಡಿ ಮೊಮ್ಮಗ ಎಣಿಸ್ಕೊಳ್ಬೇಕು, ಅಜ್ಜನಿಗಿಂತ ಒಂದು ಹೆಸರು ನಾನು ಜಾಸ್ತಿ ಮಾಡಬೇಕು ಅಂತ ಹೇಳಿ. ಆ ರೀತಿ ಮಾಡೋದ್ರಿಂದ ಇಡೀ ದೇಶಕ್ಕೆ ಉಪಕಾರ ಆಗ್ತದೆ, ಏನೋ 4 ಜನ ಬದುಕ್ತಾರೆ ಅದರಿಂದ. ಆ ಉದ್ದೇಶಕ್ಕಾಗಿ 20% ನಿಮ್ಮ ದುಡ್ಡನ್ನು ವಿನಿಯೋಗ ಮಾಡಬೇಕು. 100 ರೂಪಾಯಲ್ಲಿ 20 ರೂಪಾಯಿ ಅದಕ್ಕೆ ಇಡಬೇಕು. 20 ರೂಪಾಯಿ ಧರ್ಮಕ್ಕಾಗಿ, ಯಶಸ್ಸೇ ಅರ್ಥಾಯ 20%, ಮತ್ತು ವೃದ್ಧಿಗಾಗಲಿ. ಅಂದರೆ ಈ ಸರ್ತಿ 100 ರೂಪಾಯಿ ಬಂದರೆ ನಾಳೆ 120 ರೂಪಾಯಿ ಬರಬೇಕು ನಿಮಗೆ ಮುಂದಿನ ವರ್ಷ, ಅದಕ್ಕೆ ರೀಇನ್ವೆಸ್ಟ್ಮೆಂಟ್ ಮಾಡಲಿಕ್ಕಾಗಿ 20. ಆಮೇಲೆ ಕಾಮಾಯ, ತನ್ನ ಆಸೆ ಪೂರೈಸ್ಕೊಳ್ಳಿಕ್ಕಾಗಿ ಏನು ನಮಗೆ ಬೇಕೋ, ಮನೆಯಲ್ಲಿ ಏನೋ ಒಂದು ಬೇಕಾಗಿರ್ತದೆ, ಮನೆಯಲ್ಲಿ ಯಾವುದೋ ಒಂದು ಗೋಡೆಯಲ್ಲಿ ಒಂದು ಕಿಟಕಿ ಮಾಡಬೇಕು, ಗಾಳಿ ಬರಬೇಕು ಅಂತ, ಅದಕ್ಕೆ ದುಡ್ಡು ಖರ್ಚಾಗುತ್ತೆ. ಅಂಥ ಕೆಲಸಗಳಿಗೆ ಮತ್ತು ನಿಮ್ಮ ಇಚ್ಛೆ ಪೂರೈಸ್ಕೊಳ್ಳಿಕ್ಕಾಗಿ 20%. ಸ್ವಜನಾಯ, ತನ್ನ ಜನರಿಗಾಗಿ ಮತ್ತು ಉಳಿದ 20% ಹಂಚಬೇಕಂತ. ಈ ರೀತಿ 100 ರೂಪಾಯಿಯನ್ನು 5 ವಿಭಾಗ ಮಾಡಿ ಹಂಚು ಅಂತ. ಅಂದರೆ ಕಾಮಾಯ ಅಂತಿರೋದು 20% ಮಾತ್ರ. 20% ಮಾತ್ರ ನಮಗೆ, ಉಳಿದಿದ್ದೆಲ್ಲ ನೀವು ಮತ್ತೆ ಸಮಾಜಕ್ಕೆ ಕೊಡಬೇಕು ಅಂತ. ಈಗ ಬೇರೆಯವ್ರು ಹೇಳ್ತಾರೆ, ಬೇರೆ ಮತಗಳಲ್ಲಿದೆ, ನಮ್ಮ ಧರ್ಮದಲ್ಲಿ ಇಷ್ಟು %, 2.5% ಅಂತೆ, 2.5% ನಾವು ದಾನ ಮಾಡಲೇಬೇಕು ಅಂತಿದೆ ಅಂತ. 2.5% ಎಲ್ಲಿದೆ? 80% ಎಲ್ಲಿದೆ? 80% ಮತ್ತು ಸಮಾಜಕ್ಕೆ ಕೊಡಬೇಕು ಅಂತ ಹೇಳ್ತಿರೋ ಸನಾತನ ಧರ್ಮ ನಮ್ಮದು. ಅಂತಹ ಧರ್ಮದಲ್ಲಿ ಇರುವಂಥ ನಾವು ಅಂತಲ್ಲ, ಎಲ್ಲರಿಗೂ ಬೇಕಿದು. ಪ್ರಾಣಿ ಮಾತ್ರಕ್ಕೆ ಬೇಕಾದ ಗ್ರಂಥ ಅಥವಾ ಬೇಕಾದ ಭಾಷೆ ಅದು ಸಂಸ್ಕೃತ ಭಾಷೆ. 2 ಹಕ್ಕಿಗಳು ಮಾತಾಡಿಕೊಂಡ ಉಪನಿಷತ್ತಿನ ಕಥೆಗಳು ಬರ್ತದೆ, ಅದು ಸಂಸ್ಕೃತದಲ್ಲಿ ಮಾತಾಡಿಕೊಂಡಿದ್ದು. ಹಾಗೆ ಸಾಧ್ಯ, ಪ್ರಯತ್ನ ಪಟ್ಟರೆ ಸಾಧ್ಯ. ಇಂತಹ ಪ್ರಯತ್ನದಲ್ಲಿರುವ ನಿಮ್ಮೆಲ್ಲರಿಗೂ ಕೂಡ ತುಂಬ ಜನ ಇವತ್ತು ಯೂಟ್ಯೂಬ್ನ ಮೂಲಕವಾಗಿ ನೋಡ್ತಾ ಇದ್ದೀರಿ, ಅದನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಖಂಡಿತ ನಿಮಗೆಲ್ಲ ಶ್ರೇಯಸ್ಸಾಗಲಿ ಅಂತ ಹೇಳ್ತಾ, ಇವತ್ತು ಇದಕ್ಕೆ ಮೂಲ ಸ್ಫೂರ್ತಿ ಅಂತ ಹೇಳಿದರೆ ತಪ್ಪಾಗಲಾರದು. ನಾವು ಒದಗಿಸಿಕೊಟ್ಟಿದ್ದೇವೆ ಅಂತ ಹೇಳಿದರು ಕೃಷ್ಣರಾಜಾಚಾರ್ಯರು, ಆದರೆ ಅವರು ತುಂಬ ಪ್ರಯತ್ನ ಪಟ್ಟಿದ್ದಾರೆ, ತುಂಬ ಶ್ರಮ ವಹಿಸಿದ್ದಾರೆ. ದಿನದಲ್ಲಿ 2-3 ಗಂಟೆ ಬೇರೆ ಪ್ರವಚನಗಳು, ಹುಡುಗರಿಗೆ ಪಾಠಗಳನ್ನೆಲ್ಲ ಮಾಡಿಕೊಂಡು ಜೀವನದಲ್ಲಿ ಅವರ ದೊಡ್ಡ ಗುರಿ ನಿರಂತರವಾಗಿ ಒಂದು ಕ್ಷಣವೂ ಕೂಡ ಪಾಠ ಇಲ್ಲದೆ ಇರಬಾರ್ದು ಅಂತ. ಅದನ್ನು ಅವರಿಗೆ ದೇವರು ಒದಗಿಸಿಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರಿಗೂ ಕೂಡ ಇನ್ನಷ್ಟು ಶ್ರೇಯಸ್ಸಾಗಲಿ ಅಂತ ಹೇಳ್ತಾ, ಎಲ್ಲರೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ಕೂಡ ಪಾಲ್ದಾರರಾಗಿ ಇನ್ನಷ್ಟು ಅಧ್ಯಯನ ಮಾಡೋಣ, ದೇಶ ಕಟ್ಟುವ ಪ್ರಯತ್ನವನ್ನು ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕೃಷ್ಣನ ಅನುಗ್ರಹ ಸದಾ ಇರಲಿ. ಯಾವ ಸಮಯ ಅವಕಾಶ ಸಿಕ್ಕಾಗೆಲ್ಲ ಕೃಷ್ಣನಾಮ ಸ್ಮರಣೆ ಅದನ್ನು ಮಾಡುವುದರ ಮೂಲಕವಾಗಿ ಪ್ರಾರ್ಥನೆ ಮಾಡೋಣ. ಈ ಪರಿಸ್ಥಿತಿ ಏನು ಇವತ್ತು ದೇಶಕ್ಕಿದೆ ಅದನ್ನು ಮೀರಬೇಕು ಅಂತ. ಆದರೆ ಇದು ಸಂದರ್ಭ ತುಂಬ ಒಳ್ಳೆಯದನ್ನು ಕೂಡ ಕಲಿಸ್ಕೊಟ್ಟಿದೆ. ಎಷ್ಟೋ ಜನಕ್ಕೆ ಅಧ್ಯಯನಕ್ಕೆ ಅವಕಾಶ ಆಗಿದೆ, ಎಷ್ಟೋ ಜನಕ್ಕೆ ಜೀವನದ ಹೊಸ ಆಯಾಮಗಳು, ಇವತ್ತು ಹೊಸ ಬಾಗಿಲುಗಳೆಲ್ಲ ತೆರೆದುಕೊಂಡಿದೆ. ಆ ಕಡೆ ಏನಿದೆಯಪ್ಪ ಅಂತ ನೋಡೋವಂಥ ಒಂದು ಪ್ರಯತ್ನಗಳನ್ನು ಎಷ್ಟೋ ಜನ ಮಾಡಿದ್ದಾರೆ. ಹಾಗಾಗಿ ಎಷ್ಟೋ ದಿಕ್ಕು ತಪ್ಪಿದ ಜನರು ದಿಕ್ಕಿಗೆ ಬರ್ತಾ ಇದ್ದಾರೆ. ಒಂದಷ್ಟು ತೊಂದರೆಗಳಾದರೂ ಕೂಡ ಅದರಿಂದ ತುಂಬ ಒಳ್ಳೆಯದು ಕೂಡ ಆಗಿದೆ. ನಿಮ್ಮ ಹಿಸ್ಟ್ರಿ ಹೇಳ್ತದೆ, ಇತಿಹಾಸ ಏನು ಹೇಳ್ತಾ ಇದೆ ಅಂದರೆ, ಪ್ರತಿಯೊಂದು ಪೆಂಡಮಿಕ್, ಯಾವುದೋ ಒಂದು ದೊಡ್ಡ ಕಾಯಿಲೆ ಬಂದಾಗ, ಸಾಂಕ್ರಾಮಿಕ ರೋಗ ಬಂದಾಗ, ಅದರ ನೆಕ್ಸ್ಟ್ ಜನ್ರೇಷನ್ ಅಥವಾ ಅದರ ನೆಕ್ಸ್ಟ್ ವರ್ಷದಿಂದ ಇಡೀ ಜನರ ಒಂದು ಬಿಹೇವಿಯರ್, ಒಂದು ಅವರ ನಡವಳಿಕೆಯಲ್ಲಿ ತುಂಬ ಬದಲಾಗಿರೋದು ಕಾಣಿಸ್ತಾ ಇದೆ ಅಂತ. ಹಾಗಾಗಿ ಇದು ಕೂಡ ಒಂದು ಒಳ್ಳೆಯ ಬದಲಾವಣೆಗೆ ಕಾರಣವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ದೇವರಲ್ಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿ 2 ಮಾತನ್ನು ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಇನ್ನೊಮ್ಮೆ ಕೃಷ್ಣರಾಜಾಚಾರ್ಯರು ಕೂಡ ಇನ್ನೊಂದು ದೇವರ ಇನ್ನಷ್ಟು ಅನುಗ್ರಹ ಆಗಲಿ, ಇನ್ನಷ್ಟು ಸಾಧನೆ ಮಾಡುವಲ್ಲಿ ಅವರಿಗೂ ಕೂಡ ದೇವರ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕೃಷ್ಣನಾಮ ಸ್ಮರಣೆಯೊಂದಿಗೆ ಇವತ್ತು ಇದು ಮಾಡೋಣ. ಸಮಾರೋಪ ಇತಿ
ಏತಸ್ಯ ನಾಮ ಸಮಾರೋಪ ನಾಮ ಸಮ್ಯಕ್ ಆರೋಪ. ಆರೋಪ ಅಂದರೆ ಏನು ಹೇಳಿ, ನೀವು ಕೋರ್ಟಲ್ಲಿ ಆರೋಪಿ ಅಂತ ನಿಲ್ಲಿಸ್ತಾರೆ. ಆರೋಪ ಅಂದರೆ ಅವನ ಮೇಲೆ ಹಾಕೋದು, ಏನಾದರೂ ಒಂದು ವಿಷಯವನ್ನು ಅವನಿಗೆ ಹಚ್ಚುವುದು ಅಂತ ಅರ್ಥ. ಹಾಗೆ ಇವತ್ತು ನಾವು ಸಮಾರೋಪ ಅಂತ ಹೇಳಿದರೆ, ಇಷ್ಟು ದಿನ ಏನು ಅಧ್ಯಯನ ನಾವು ಮಾಡಿದ್ದೇವೆ ಅದೆಲ್ಲ ನಾಹಂ ಕರ್ತ ಹರಿಕರ್ತ ಅಂತ, ನನ್ನದಲ್ಲ, ನೀನು ಮಾಡಿಸ್ತಾ ಇದ್ದಿ, ನೀನೇ ನನಗೆ ಬುದ್ಧಿ ಕೊಡುವವನು ಅಂತ ಹೇಳಿ ಎಲ್ಲವನ್ನು ಕೂಡ ಅವನಿಗೆ ಅರ್ಪಣೆ ಮಾಡೋದಿದೆಯಲ್ಲ, ಅವನಲ್ಲಿ ಆರೋಪ ಮಾಡೋದಿದೆಯಲ್ಲ ನಿನ್ನದು ಅಂತ. ಇಲ್ಲಿ ಆರೋಪ ಸುಳ್ಳಲ್ಲ, ಮತ್ತು ಇದು ನಿಜ, ಅವನೇ ಕೊಡುವಂಥದ್ದು. ಹಾಗಾಗಿ ಅಂತಹ ಚಿಂತನೆ ಬರಬೇಕು, ಭಗವಂತನಿಗೆ ಅರ್ಪಣೆ ಮಾಡುವ ಚಿಂತನೆ ಬರಬೇಕು. ಆವಾಗ ಅದು ಸಾರ್ಥಕವಾಗ್ತದೆ, ಮತ್ತು ನನ್ನಲ್ಲಿ ಅಹಂ ಬರದೆ ಇನ್ನಷ್ಟು ಸಾಧನೆಗೆ ಅದು ಸಹಾಯಕವಾಗ್ತದೆ. ಹಾಗಾಗಿ ಇವತ್ತು ಸಮಾರೋಪದಲ್ಲಿ ಎಲ್ಲವೂ ಕೂಡ ನೀನು ಮಾಡಿಸಿದ್ದು ಅನ್ನುವ ಚಿಂತನೆ ನಮ್ಮಲ್ಲಿ ಬಂದರೆ ಅದು ಸಾರ್ಥಕವಾಗ್ತದೆ. ಅದಕ್ಕೆ ಇವತ್ತು ಕೃಷ್ಣನಾಮ ಸ್ಮರಣೆಯನ್ನು ಮಾಡುವುದರ ಮೂಲಕ, ಕೃಷ್ಣಾರ್ಪಣ ಮಸ್ತು ಅಂತ ಕಡೆಗೆ ಹೇಳುವುದರ ಮೂಲಕವಾಗಿ ಅದನ್ನು ಒಂದ್ಸಲಿ ಸಮರ್ಪಣೆ ಮಾಡೋಣ. ಮತ್ತೆ ಆಚಾರ್ಯರು ಇನ್ನೊಂದು ಸ್ವಲ್ಪ ಪಾಠ ಇದೆ, ಅದನ್ನು ಮುಗಿಸಿ ಮತ್ತೊಂದು ಸಲ ಸಮರ್ಪಣೆ ಮಾಡ್ತಾರೆ. ಆವಾಗ ಮತ್ತೆ ಭಾಗಿಯಾಗಿ ಪ್ರತಿ ಕ್ಷಣದಲ್ಲಿ ಅದು ಬುದ್ಧಿ ಇರಬೇಕಂತ ನಮಗೆ, ಕೃಷ್ಣಾರ್ಪಣ ಮಸ್ತು ಅಂತ. ಆ ರೀತಿ ದೇವರ ಅನುಗ್ರಹ ನಿಮಗೆಲ್ಲ ಇರಲಿ ಅಂತ ಹೇಳ್ತಾ 10 ಬಾರಿ ಕೃಷ್ಣನಾಮ ಸ್ಮರಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾಯ ನಮಃ ಶ್ರೀ 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 ಶ್ರೀ ಕೃಷ್ಣಾರ್ಪಣಂ ಅಸ್ತು. ಆಚಾರ್ಯ ಮಧ್ವರ ಕೃಷ್ಣದೇವರ ಎಲ್ಲ ಅನುಗ್ರಹಗಳು ನಿಮಗೆಲ್ಲ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣಂ ಅಸ್ತು. ಹರೇ ನಮಃ. ಪರೀಕ್ಷಾತೆ ಪ್ರಶ್ನೋತ್ತರ. ಆಯಿತು, ಅನುಗೃಹೀತವತೆ ಆಚಾರ್ಯಪೀಠೋಪಸ್ಥಿತಾಯ ಗುರವೇ ಹಾರ್ದಂ ಅಭಿನಂದನಾನಿ ಸಮರ್ಪ್ಯ ಪುನಃ ಅಸ್ಮಾಕಂ ಪರೀಕ್ಷಾ ಕಕ್ಷ್ಯಾರ್ಥಂ ವಯಂ ಪ್ರವಿಶಾಮಃ. ಉಪವಿಶತಿ ದದಾತಿ ಜಾನಾತಿ, ಹಾಂ ಹಾಂ, ಗಚ್ಚತಿ ವದತಿ ಸ್ಮರತಿ, ಸಮಾಪ್ತಂ, ಸತ್ಯಂ. ಈಗ ಈ 3 ಪದಗಳ ತುಮುನ್ ಪ್ರತ್ಯಯವನ್ನು ಗುರುತಿಸಬೇಕು. ಏತೇಷಾಂ ತ್ರಯಾಣಾಂ ಧಾತೂನಾಂ ತುಮು ಪ್ರತ್ಯಯಾಂತಕತ್ವಂ ಕಥಂ ಭವತಿ ರೂಪಂ ಇತಿ ಲೇಖನೀಯಂ. ಗಚ್ಚತಿ ಲಿಖತು. ತತ್ರ ಭವಂತಃ ದರ್ಶಕಾः सर्वेपि कामेण्ट् मध्ये लिखन्तु. उट्टङ्कितं कुर्वन्तु. गच्छति वदति स्मरति. गच्छति किं भवति? वदति न वदतु, लिखतु. स्मरति. समाप्तं चेत् अङ्कानि स्थापयतु. गच्छति गन्तुं समीचीनं. वदति वक्तुं. स्मरति स्मर्तुं. लिखितं वा? सर्वे समीचीनं वर्तते वा? सर्वाण्यप्युत्तराणि समीचीनानि चेदेव 3 अङ्काः लभ्यन्ते, नो चेत् न. गन्तुं वक्तुं स्मर्तुम्. अग्रे तव तु प्रत्ययान्त रूपाणि लिखन्तु. उपविशति जानाति ददाति. उपविशति जानाति ददाति इत्येतेषां त्रयाणां शब्दानां तव तु प्रत्ययान्तानि रूपाणि लेखनीयानि. लिखितं वा? ಈ 3 ರೂಪಗಳಿಗೆ
ತವತು ಪ್ರತ್ಯಯಾಂತವಾದ ರೂಪ. ತವತು ಅನ್ನೋದು ಯಾವ ಅರ್ಥದಲ್ಲಿ ಬರುತ್ತೆ? ಯಾವ ಅರ್ಥ? ಯಾವ ಕಾಲವನ್ನು ಹೇಳುತ್ತೆ? ತವತು ಅದಲ್ಲ ಅಂದರೆ ಇನ್ನೊಂದೀಗ, ಆಮೇಲೆ ನಾನೇ ಆಯ್ಕೆ ಮಾಡ್ಕೋಬೇಕು ಯಾವುದೋ ಒಂದು. ಪ್ರಶ್ನೆ ನಾನು ಕೇಳಿದ್ರೆ ಆಪ್ಷನ್ ನನಗೆ. ಹಾಂ, ಬರ್ದ್ರಾ? ಹಾಂ, ಏನಾಗುತ್ತೆ ಉತ್ತರ? ಉಪವಿಶತಿ. ಹೇಳಿದ್ದೆ. ಪುಲ್ಲಿಂಗದಲ್ಲಿ. ಹಾಂ, ಉಪವಿಷ್ಟವಾನ್. ಅದು ಉಪವೇಷ್ಟವ್ಯಂ ಆಗುತ್ತೆ. ಇಲ್ಲಿ ಉಪವಿಷ್ಟವಾನ್. ಜಾನಾತಿ ಜ್ಞಾತವತಿ. ದದಾತಿ ದತ್ತವತ್. ಪುಲ್ಲಿಂಗದಲ್ಲಾದರೆ ದತ್ತವಾನ್, ಜ್ಞಾತವಾನ್, ಜ್ಞಾತವತಿ, ದತ್ತವತಿ ಅಂತ ರೂಪ ಆಗುತ್ತೆ. ಯಾವುದು ಬರೆದ್ರೂ ಮಾರ್ಕ್ಸ್ ಕರೆಕ್ಟೇ. ತಪ್ಪೇ ಬರೆದಿದ್ರೆ ಮಾರ್ಕ್ಸ್ ಇಲ್ಲ. ತಪ್ಪು ಬರೆದಿದ್ರೆ ಹೊಟ್ಟೆಗೆ, ಇಲ್ಲಾಂದರೆ ಪುಸ್ತಕಕ್ಕೆ ಬರೀಲಿಕ್ಕೆ. ಉಪವಿಶತಿ, ಜಾನಾತಿ, ದದಾತಿ ಏತೇಷಾಂ ತ್ರಯಾಣಂ ಅರ್ಥಂ ಜಾನಂತಿ ವಾ? ಉಪವಿಶತಿ ಇತ್ಯಸ್ಯ ಕೋರ್ಥಃ ಉಪವಿಶತಿ. ಹಾಂ, ಕುಳಿತುಕೊಳ್ಳುತ್ತಾನೆ, ಕುಳಿತುಕೊಂಡಿದ್ದಾನೆ. ಜಾನಾತಿ ತಿಳಿದಿದ್ದಾನೆ. ದದಾತಿ ಕೊಡುತ್ತಾನೆ. ಈಗ ನೀವು ಹೇಳಿದ್ದು ಉಪವಿಷ್ಟವಾನ್. ಹಾಂ, ಜಾನಾತಿ ತಿಳಿದಿದ್ದ, ದದಾತಿ ಕೊಟ್ಟಿದ್ದ. ಏವಂ ಇದಾನಿಂ ತ್ವಾ ಪ್ರತ್ಯಯಸ್ಯ ಪ್ರಯೋಗ. ಅತ್ರ ಅಸ್ಯ ಪ್ರಯೋಗಸ್ಯ ಪುನಃ ಕಾಲಾರ್ಥಕತ್ವಂ ಕಿಂ? ಕ್ತ್ವಾ. ಕ್ತ್ವಾ. ಹಾಂ, ಮಾಡಿ ಇತ್ಯಸ್ಯ ಕೋರ್ಥಃ ಲಿಂಕ್ ಕಂಜಕ್ಷನ್ ಸಮೀಚೀನಂ, ಪರಂತು ಕಾಲಃ ಕಃ? ಭೂತ. ಮಾಡಿ. ಹಾಂ, ಜಯತಿ, ಯಜತಿ. ಲಿಖತು. ಯಜತಿ, ಜಯತಿ, ಶೃಣೋತಿ. ಜಯತಿ, ಯಜತಿ, ಶೃಣೋತಿ. ಏತೇಷಾಂ ತ್ರಯಾಣಾಂ ತ್ವಾ ಪ್ರತ್ಯಯಸ್ಯ ರೂಪಾಣಿ ಕಥಂ ಭವಂತಿ? ತ್ವಾ. ತ್ವಾ. ರೆಡಿನಾ? ಹಾಂ, ಸ್ಥಾಪಯಂತು. ಹೇಳಿ. ಯಜತಿ, ಯಷ್ಟ್ವಾ. ಜಯತಿ, ಜೀತ್ವಾ ಅಲ್ಲ, ಜಿತ್ವಾ. ಅರ್ಧ ಅಂಕ. ಜಿತ್ವಾ. ಶ್ರುತ್ವಾ. ಶೃಣೋತಿ, ಶ್ರುತ್ವಾ. ಹಾಂ, ಈಗ ಇಲ್ಲಿಂದ ನಾನು ಚೂರು ಇಲ್ಲಿಗೆ ಬರ್ತೇನೆ, ಆಮೇಲೆ ಇಲ್ಲಿಗೆ ಬರೋಣ. ಮತ್ತೆ ಸ್ವಲ್ಪ ಚೇಂಜಸ್ ಇರಲಿ. ಬರೀ ಅದೇ ಥರ ಬಂತು. ಚತುರ್ಥಿ ವಿಭಕ್ತಿ ಬರುತ್ತಾ? ನಮಃ ಇದ್ದರೆ ಅಲ್ವಾ? ಹಾಂ, ಇದಕ್ಕೆ ಎಲ್ಲದಕ್ಕೂ ಚತುರ್ಥಿ ಬರೀರಿ. ಶಿವ, ದುರ್ಗಾ, ಕೃಷ್ಣ, ಜಾಹ್ನವಿ. ಶಿವ, ದುರ್ಗಾ, ಕೃಷ್ಣ, ಜಾಹ್ನವಿ. ಪೆನ್ ಬೇಕಾ ಪುಟ್ಟ? ಉಂಟಾ? ಅನ್ನಿಸು ಒಂದೇಟು ಗೊತ್ತಾ ನಿಂಗೆ? ಕುಶಾಲ್ ಕುಶಾಲ್ ಬೋತ್ರಿ. ಶ್ರೀಹರಿ. ಅಯ್ಯೋ ಅವು ಅಂತ ಬೋತ್ರಿ ಸ್ವಾಮಿ. ಖಾಲಿ ಪೇಪರ್ ಮಾತ್ರ. आपण ನೀವು ಹೆಂಗೆ ಬೋತ್ರಿ ಪೇಪರ್? ಹಾಂ, ಸರಿ ಸರಿ. ಹಾಂ, ಶಿವ, ಶಿವಾಯ ನಮಃ. ದುರ್ಗಾ, ದುರ್ಗಾಯೈ ನಮಃ. ಕೃಷ್ಣ, ಕೃಷ್ಣಾಯ ನಮಃ. ಜಾಹ್ನವಿ, ಜಾಹ್ನವ್ಯೈ ನಮಃ. ಜಾಹ್ನವ್ಯೈ ನಮಃ. ಜಹ್ನು ಮಹರ್ಷೇಃ ಪುತ್ರಿ. ಜಹ್ನು
ಮಧ್ಯಾಹ್ನ, ವಹ್ನಿ, ಜಿಹ್ವಾ, ಪ್ರಹ್ಲಾದ. ಪ್ರಹ್ಲಾದ ಅಲ್ಲ, ಅದು ಪ್ರಹ್ಲಾದ. ನೀವು ಯಾಕೆ ಮತ್ತೆ ಹಕಾರ ಮೊದಲು ಬರೋದು ಆಮೇಲೆ ಹಕಾರ ಬರೀದು? ಮೊದಲು ಎಲ್ಲ ಕಡೆನೂ ಹಾಗೆ ಬರೀರಿ. ಪ್ರಹ್ಲಾದ ಹಕಾರನೇ ಬೇಡ. ಬ್ರಹ್ಮ. ನಾವು ಮಾತಾಡುವಾಗ ಬರೆದ ಹಾಗೆ ಹೇಳಬೇಕು ಅಂತಲ್ವಾ, ಅಂದಮೇಲೆ ಹಾಗೆ ಹೇಳಬೇಕು. ಅಭ್ಯಾಸ ಕಷ್ಟ ಆಗುತ್ತೆ. ಅದರಿಂದ ಊಷ್ಮಾಕ್ಷರದ ಉಚ್ಚಾರಣೆಯಿಂದ ದೇಹಕ್ಕೆ ಒಂದು ವಿಶಿಷ್ಟವಾದ ಶಕ್ತಿ ಬರುತ್ತೆ. ನಾವು ಅದನ್ನು ಹಾಗೆ ಪ್ರಯೋಗಿಸಿದರೆ, ಅದನ್ನು ಜಾಹ್ನವಿ ಮಾಡಿಬಿಟ್ರೆ ಅನ್ನಕ್ಕೂ ಜಾನ್ನಕ್ಕೂ ವ್ಯತ್ಯಾಸವೆಲ್ಲ ಆಗುತ್ತೆ. ಅನ್ನ, ಜಾನ್ನ. ಹಾಂ, 4 ಮಾರ್ಕ್ಸ್. ಹಾಂ, ಕೇಶಾಂ ಲಬ್ಧಂ. ಹಾಂ, ನೀವು ಎಲ್ಲ ಬರೆದಿದ್ದೀರಿ ಅಂತ ನಾನು ನಂಬ್ತೇನೆ. ಹಾಂ, ಈಗ ವಿನಾ ಅನ್ನುವ ಪ್ರಯೋಗ ಇದ್ದಾಗ ಈ 3 ಪದಗಳು ಏನಾಗ್ತವೆ? ವಿನಾ ಇತ್ಯೇತಸ್ಯ ಶಬ್ದಸ್ಯ ಪ್ರಯೋಗೆ ಸತಿ ಏತೇಷಾಂ ತ್ರಯಾಣಾಂ ಶಬ್ದಾನಾಂ ರೂಪಾಣಿ ಕಥಂ ಭವಂತಿ. ಸೆಂಟೆನ್ಸ್ ಬೇಡ. ಈಗ ನನಗೆ ಶರೀರಂ ವಾಯು ಸೀತಾ, ಶರೀರಂ ವಾಯು ಸೀತಾ, ಈ 3 ಶಬ್ದಗಳು ವಿನಾ ಶಬ್ದದ ಜೊತೆಗೆ ಇದ್ದಾಗ ಏನಾಗುತ್ತೆ? ಯಾವ ರೂಪವನ್ನು ಪಡ್ಕೊಳ್ಳುತ್ತೆ? ಆಯ್ತಾ? ಹಾಂ, ಹೇಳಿ. ಶರೀರೇಣ ವಿನಾ, ವಾಯುನಾ ವಿನಾ, ಸೀತಯಾ ವಿನ. ಸೀತಾಯ ತಪ್ಪು. ಸೀತಾಯಾ ಯಾಹ ವಿಸರ್ಗ ಬಂತು. ಸೀತಾಯಾ ಕರೆಕ್ಟು. ಆದರೆ ಇಲ್ಲಿ ಕರೆಕ್ಟ್ ಅಲ್ಲ, ಶಬ್ದ ಕರೆಕ್ಟ್ ಅಷ್ಟೇ, ಇಲ್ಲಿ ಬೇಕಾಗಿಲ್ಲ. ಇಲ್ಲಿ ಸೀತಯಾ, ಸೀತಯಾ. ಸೀತಯ ಅಂದರೆ ಸೀತೆಯಿಂದ, ತೃತೀಯ ವಿಭಕ್ತಿ. ಸೀತಾಯಾಹ ಅಂದರೆ ಅದು ಷಷ್ಠಿ ಅಥವಾ ಪಂಚಮಿ. ವಿಸರ್ಗ ಬೇಡ, ವಿಸರ್ಗವೂ ಬೇಡ. ಸೀತಾಯಾಹ ಅಂತ ದೀರ್ಘ ಇದೆ, ಅದು ಬೇಡ. ಸೀತಯಾ ಅಷ್ಟೇ. ಶರೀರೇಣ, ಶರೀರೇಣ ಬರೆದಿದ್ರೆ ತಪ್ಪು. ಶರೀರೇಣ, ಹಾಂ, ಣ ಬರಿಬೇಕಲ್ಲಿ. ಹಾಂ, ಟ ಠ ಡ ಢ ಣ. ಹಾಂ, 2.5. ಯಾಕೆ 2.5? ಸೀತ ತಪ್ಪದು, ಎರಡೇ. ವಿಸರ್ಗ ಮಾತ್ರ ಅಲ್ಲ, ಸೀತಯಾ ಬರೆದಿದ್ಯಾ, ಸೀತಾಯ ಬರೆದಿದ್ಯಾ? ಹಾಂ, ಸೀತಾ ದೀರ್ಘ ಬಂತಲ್ಲ, ಹೋಯ್ತು. 2 ಮಾರ್ಕ್. ಹಾಂ, ಈ ಶಬ್ದಗಳ ಅಂದರೆ ಇಲ್ಲಿದೆ ನೋಡಿ. ಸಹ, ಏವ, ಕಿಲ, ಚೇತ್, ಅಪಿ, ನೂನಂ. ಇದನ್ನು ಉಪಯೋಗಿಸಿ ಒಂದು ಚಿಕ್ಕ ಚಿಕ್ಕ ವಾಕ್ಯ ಬರೀರಿ. ಚಿಕ್ಕ ಚಿಕ್ಕ ವಾಕ್ಯ. ಸಹ, ತುಂಬ ಉದ್ದ ಬೇಡ. ಅಷ್ಟು. ಸಹ, ಏವ, ಕಿಲ, ಚೇತ್, ಅಪಿ, ನೂನಂ. ವಾಕ್ಯ ಬರೀಲಿಕ್ಕಾಗಲಿಲ್ಲ ಅಂದರೂ ಅದರ ಅರ್ಥ ಬರೀರಿ ಕನಿಷ್ಠ ಪಕ್ಷ. ವಾಕ್ಯ ಬರೀಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಅದರ ಅರ್ಥ ನೆನಪಿದ್ರೆ ಅಷ್ಟನ್ನು ಬರೀರಿ. ನಿಮ್ಮಲ್ಲಿಯೂ ನೀವು ಬರೆಯುವ ವಾಕ್ಯಗಳು ಗೊತ್ತಾಗಲಿಲ್ಲ ಅಂದರೆ ಅದರ ಅರ್ಥ, ಶಬ್ದದ ಅರ್ಥವನ್ನು ಬರೆದ್ರೂ ಸಾಕು. ಸದ್ಯಕ್ಕೆ ಗೊತ್ತಾದರೆ ಮತ್ತೊಂದು ವಾಕ್ಯನೂ ಬರೀರಿ. ಒಬ್ಬೊಬ್ಬರ ಹತ್ರ ಒಂದೊಂದರದ್ದು ಕೇಳ್ತೇನೆ, ಉತ್ತರ ಹೇಳ್ತಾ ಹೋಗಿ, ಸರಿನೋ ತಪ್ಪು ಅಂತ ಗೊತ್ತಾಗುತ್ತೆ ನನಗೆ. ಹಾಂ, ಸಹ. ಬಲರಾಮ. ಹಾಂ, ಸಮೀಚೀನಂ. ಸಹ. ಲಕ್ಷ್ಮಣ ವನಂ ಗಚ್ಚತಿ. ಸಮೀಚೀನಂ. ಹಾಂ ಹಾಂ, ಸಹ. ಹಾಂ, ಸಮೀಚೀನಂ.
ಕೃಷ್ಣೇನ ರಾಮ ಗಚ್ಚತಿ ಸಹ. ಹಾಂ ಹಾಂ ಉಚ್ಯತಾಂ. ನೀವು ಬರೆದಿದ್ದೀರಾ? ಹೇಳಿ. ಅದೇ ಸರಿ. ರಾಮೇಣ ಸಹ ಲಕ್ಷ್ಮಣ ವನಂ ಗಚ್ಚತಿ. ಹಾಂ ಪುಟ್ಟಣ್ಣ. ಸೀತಾವನಂ ಗಚ್ಚತಿ. ಹಾಂ ಎಲ್ಲರೂ ಅದೇ, ಎಲ್ಲರೂ ಕಾಡಿ ಕಳಿಸೋದ್ರಲ್ಲೇ ಇದ್ದೀರಿ. ಹಾಂ ರಾಮ ಸೀತಾ ಅಯೋಧ್ಯಾಂ ಆಗಚ್ಚತಿ ಅಂತ ಬರೆದಿದ್ರೆ ಒಂದು ರಾಮರಾಜ್ಯ ನಾಳದು ಕಟ್ಟುವುದಕ್ಕಾದರೂ ಹೆಲ್ಪ್ ಆಗ್ತಿತ್ತು. ಹಾಂ ಸಹ ಸೀತಾವನಂ ಗಚ್ಚತಿ. ಸೀತಾ ಲಕ್ಷ್ಮಣಾಭ್ಯಾಂ ಸಹ ರಾಮಃ ಅಯೋಧ್ಯಾಂ ಆಗಚ್ಚತಿ. ಆಗಾಮಿನಿ ಪಂಚಮದಿನಾಂಕೆ ತಸ್ಯ ಪ್ರತಿಷ್ಠಾ ಭವತಿ ರಾಮಮಂದಿರೆ. ಹಾಂ ಏವ ಏನರ್ಥ? ಹಾಂ ಏಷಃ ಏವ ಸ್ಥೇನಃ. ಅವನೇ ಕಳ್ಳ, ಕಳ್ಳನು ಅವನೇ ಕಳ್ಳ. ಸ್ಥೇನಃ ಏವ. ಏಷಃ ಸ್ಥೇನಃ ಏವ ಅಂದರೆ ಇವನು ಕಳ್ಳನೇ, ಸಂಶಯ ಇಲ್ಲ. ಹಾಂ ಎರಡೂ ಸೆಂಟೆನ್ಸ್ ಮಾಡ್ಬೋದು. ಏಷಃ ಏವ ಸ್ಥೇನಃ, ಇವನೇ ಕಳ್ಳ, ಇವನು ಕಳ್ಳನೇ, ಸಂಶಯ ಬೇಡ ಅಂತ. ಅಹಂ ಕ್ಷೀರಮೇವ ಪಿಬಾಮಿ, ಅಹಂ ಕಾಫೀಂ ನ ಪಿಬಾಮಿ, ಅಹಂ ಕ್ಷೀರಮೇವ ಪಿಬಾಮಿ, ಅಹಂ ಅನೃತಮೇವ ವದಾಮಿ. ಕಾಫಿ ಬರ್ಬ್ರೇನ ಕಿಲ ಉಕ್ತಂ ಕಿಲ ಮಯ ಉಕ್ತಂ ಕಿಲ. ಹಾಂ ಸಮೀಚೀನಂ. ಚೇತ್ ಅಸ್ತಿ ಚೇತ್ ದದಾತು. ಇದ್ರೆ ಕೊಡು, ಆದರೆ ಇದ್ದರೆ. ಸಹ ಇತಿ ಹಾಂ ಸಹ ವೈದ್ಯ ಕಿಲ ಅವನು. ಸಮೀಚೀನಂ. ಸಹ ಇತಿ ಸಹ ಸಹ ವೈದ್ಯ ಕಿಲ, ಸ ವೈದ್ಯ ಕಿಲ ಅವನು ವೈದ್ಯ ಅಲ್ವಾ. ಚೇತ್ ಅಸ್ತಿ ಚೇತ್ ದದಾತು, ಅಸ್ತಿ ಚೇತ್ ಶೃಣೋತು. ಕಿವಿ ನೆಟ್ಟಿಗಿದ್ರೆ ಕೇಳು. ಅಪಿ ಲೇಖನಿ ಅಸ್ತಿ ಚೇತ್ ಲಿಖತಿ, ಲೇಖನಿ ಅಸ್ತಿ ಚೇತ್ ಲಿಖತಿ, ನೋ ಚೇತ್ ನ ಲಿಖತಿ. ಅಪಿ ಲಕ್ಷ್ಮಣಃ ಅಪಿ ವನಂ ಗಚ್ಚತಿ, ಸೀತಾ ಅಪಿ ವನಂ ಗಚ್ಚತಿ, ರಾಮಃ ಅಪಿ ವನಂ ಗಚ್ಚತಿ, ಭವಂತಃ ಅಪಿ ಸರ್ವೇ ಗಚ್ಚಂತು ವನಂ. ಶಾಲಾಂ ಗಚ್ಚತಿ, ಶಾಲಾಂ ಅಪಿ ರಾಮಃ ಶಾಲಾಂ ಗಚ್ಚತಿ, ಕೃಷ್ಣಃ ಅಪಿ ಶಾಲಾಂ ಗಚ್ಚತಿ. ರಾಮೇಣ ಸಹ ಬಂದರೆ ಮತ್ತೆ ಅಪಿ ಬರುವುದಿಲ್ಲ. ರಾಮಃ ಶಾಲಾಂ ಗಚ್ಚತಿ, ಕೃಷ್ಣಃ ಅಪಿ ಶಾಲಾಂ ಗಚ್ಚತಿ. ಅಂದರೆ ಒಬ್ಬ ಹೋಗ್ತಿದ್ದಾನೆ, ಇವನೂ ಹೋಗ್ತಾನೆ. ಇದು ಸಹ ಅಂತ ಬಂದರೆ ಅಲ್ಲೇ ಮುಗ್ದೋಯ್ತದು. ರಾಮೇಣ ಸಹ ಕೃಷ್ಣಃ ಶಾಲಾಂ ಗಚ್ಚತಿ, ರಾಮೇಣ ಸಹ ಕೃಷ್ಣೋಪಿ. ಆಗುತ್ತೆ. ಅದರ ಚೂರು ಇನ್ನೇನೋ ಒಂದು ಅಭಿಪ್ರಾಯ ಒತ್ತು ಕೊಡಬೇಕಿರುತ್ತೆ. ಕೃಷ್ಣನೂ ಹೋಗ್ತಾನೆ, ರಾಮನ ಜೊತೆಗೆ ಕೃಷ್ಣ ಹೋಗ್ತಾನೆ, ರಾಮನ ಜೊತೆಗೆ ಕೃಷ್ಣನೂ ಹೋಗ್ತಾನೆ. ಸಮೀಚೀನಂ. ಅಹಮಪಿ ಶಾಲಾಂ ಗಚ್ಚಾಮಿ. ಅಹಂ ಮೃಷ್ಟಾನ್ನೇ ಭೋಜನಂ ಕರೋಮಿ, ಕ್ಷೀರಮಪಿ ಪಿಬಾಮಿ. ಅದು ವಸ್ತುತ ಅಲ್ಲಿರುವುದು, ಅಲ್ಲಿ ಊಟಕ್ಕೆ ಹೋಗೋರಿಗೆ ಹಾಲಿಲ್ಲ ಅಂತ. ಆದರೆ ಅಲ್ಲಿ ಊಟನೂ ಮಾಡಿ ಇಲ್ಲಿ ಹಾಲು ಕುಡಿದು ಡಬಲ್ ಡಿಗ್ರಿ. ನೂನಂ 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 ಖಂಡಿತ ನಾನು ಹಾಲು ಕುಡ್ದೇ ಹೋಗ್ತೇನೆ. ನೂನಂ ತತ್ಕಂಠಶಾಲೂಕಂ ಅಥವಾ ಪಿಪಜಿಹ್ವಿಕಾ. ಭಗವಂತನ ನಾಮವನ್ನು ಉಚ್ಚರಿಸದೇ ಇದ್ದರೆ ಖಂಡಿತ ಆ ನಾಲಿಗೆಯಲ್ಲ ಅದೊಂದು ಮಾಂಸದ ತುಂಡು. ನೂನಂ ಖಂಡಿತ. ನೂನಂ ಹಬ್ಬ ಅಂತ ನೂನಂ ಮಧ್ಯ ಶಿಬಿರಂ ಸಮಾಪ್ಯತೆ. ಅಸ್ತು ಅಸ್ತು ಸಮೀಚೀನಂ. ಏತೇಷಾಂ ತ್ರಯಾಣಾಂ ಶಬ್ದಾನಾಂ ಸಪ್ತಮಿ ರೂಪಾಣಿ. ಶಾಲಾ ಗೃಹಂ ಗ್ರಾಮೇ ಲಿಖಂತು. ಶಾಲಾ ಗೃಹಂ ಗ್ರಾಮಃ ಸಪ್ತಮಿ ವಿಭಕ್ತಿ ರೂಪಾಣಿ. ಶಾಲಾ ಗೃಹಂ ಗ್ರಾಮಃ ಸಪ್ತಮಿ ವಿಭಕ್ತಿ ರೂಪಾಣಿ. ನೆನ್ಪು ಮಾಡ್ಕೊಳ್ಳಿ.
उत्पीठिकायां ಸಂಗಣಕಂ ಅಸ್ತಿ. ಹಾಗೆ ಆಯಿತಾ? ಬರೆದ್ರಾ? ತಪ್ಪಾದರೆ ಚಿಂತೆ ಇಲ್ಲ, ಮತ್ತೆ ಈಗ ನಾನು ಕರೆಕ್ಟ್ ಮಾಡುವಾಗ ಬರ್ಕೊಳ್ಳಿ, ಆಮೇಲೆ ಮರ್ತು ಹೋಗಲ್ಲ. ಈಗ ತಪ್ಪಾದ ತಕ್ಷಣ ನಾನೇನು ವಜ್ರಧರನಾಗಿ ನಿಂತ್ಕೊಂಡು ತಲೆ ಮೇಲೆ ಬಡಿತಾ ಇದ್ದೇನಾ? ತಪ್ಪಾದರೆ ತಪ್ಪಾಗುತ್ತೆ. ತಪ್ಪಾಗುವುದು ಕೂಡ ಒಪ್ಪಿಸಿಕೊಳ್ಳಿಕ್ಕೆ, ಮತ್ತೊಮ್ಮೆ ತಪ್ಪು ಮಾಡದ ಹಾಗೆ ಕಲಿಬೇಕಷ್ಟೆ. ಶಾಲಾ, ಶಾಲಾಯಾಮ್, ಶಾಲಾಯಾಮ್, ಶಾಲಾಯಾಮ್ ಬರೆದಿದ್ರೆ ರೈಟ್, ಇಲ್ಲ ಅಂದರೆ ತಪ್ಪು ಅಂತ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಗೃಹಂ ಸಪ್ತಮಿ, ಗೃಹೇ, ಗೃಹಾಯ ಬರೆದಿದ್ರೆ ತಪ್ಪು. ಗ್ರಾಮಃ ಗ್ರಾಮೇ ಸಮೀಚೀನಂ. ಈಗ ಈ ಒಂದು ವಾಕ್ಯ, ಮೀನು ಸರೋವರದಲ್ಲಿ ಇದೆ, ವಾಕ್ಯ ಬರೀರಿ ಸಂಸ್ಕೃತದಲ್ಲಿ. ಮೀನು ಸರೋವರದಲ್ಲಿ ಇದೆ. ಮೀನು ಸರೋವರಂಟು ಉಂಡು. ಸರೋವರಡು ಇಂಡು. ಹಾಂ, ಲಿಖಿತಂ ವಾ? ಹಾಂ, ವದಂತು. ಮತ್ಸ್ಯಃ ಸರೋವರೇ ಅಸ್ತಿ. ಇನ್ನೂ ಸುಲಭ ಮಾಡಿದರೆ ಮೀನಃ ಸರೋವರೇ ಅಸ್ತಿ. ಸಂಸ್ಕೃತದಲ್ಲಿ ಸುಲಭ ಏನಂದರೆ ಎಷ್ಟೋ ಪದಗಳು ನಿಮಗೆ ಕನ್ನಡದಲ್ಲಿ ಯಥಾವತ್ತಾಗಿರುತ್ತೆ, ವಿಭಕ್ತಿ ಮಾತ್ರ ಬದಲಾಯಿಸಿದರೆ ಆಯಿತು. ಅದೇ ರೀತಿ ಗಂಗೆ ವೇಗವಾಗಿ ಹರಿಯುತ್ತಿದ್ದಳು, ಹರಿಯುತ್ತಿದ್ದಳು, ಪರತೊಂತಿತ್ತಳು. ಗಂಗೆಯು ವೇಗವಾಗಿ ಹರಿಯುತ್ತಿದ್ದಳು. ತೊಂದರೆ ಹರಿಯುತ್ತಿದ್ದಳು ಬಂಡ ಪರತೊಂತಿತ್ತು, ನದಿ, ಫ್ಲೋಯಿಂಗ್. ಹರಿಯುತ್ತಿದ್ದಳು. ಹಾಂ, ಬರೆಯರಾ? ಬರ್ದಾಯ್ತಾ? ಹಾಂ, ಹೇಳಿ. ಹಾಂ, ಸಮೀಚೀನಂ. ಗಚ್ಚತಿ ಸ್ಮ ಬಂಡ ಬಲ್ತೊಂದಿತ್ತಾಳೆ ಅಂತ ಆಳು ಓಳ ಅಥ್ಲೀಟ್ ಆತಿತ್ತಾಳು ಗಂಗೆ, ನದಿ ಎತ್ತಾಳು. ಗಂಗೆಯೂ ಬಂಟೇನು? ಗಂಗೆಯೂ ಬಂಡ ಅವು ನದಿ ಹಾಪಣ ಹೊರತು ಗಂಗಾ ಎನ್ನುವ ಹೆಸರಿನವಳು ಗಂಗೆ ಪಂಡ್ಪುಣ ಪುದರ್ದಾಳು ಅಂತ ಬಂಡೇನಾ? ಹರಿಯುವುದು ವಾಕ್ಯ ತಪ್ಪತ್ತು ಅಂಡ್ ಅಭಿಪ್ರಾಯ ತಪ್ಪು. ಪ್ರವಹಂತಿ ಆಸೀತ್. ಗಂಗಾ ವೇಗೇನ ಪ್ರವಹತಿ ಸ್ಮ, ಪ್ರವಹತಿ ಸ್ಮ, ಪ್ರವಾಹ. ಗುರುವು ಶಿಷ್ಯನಿಗೆ ವಿದ್ಯೆಯನ್ನು ಕಲಿಸುತ್ತಾನೆ. ಗುರು ಶಿಷ್ಯಗೆ ವಿದ್ಯೆ ಪಂಡುಕೊಳ್ಪೆ. ಏಷಃ ಕನ್ನಡಂ ನ ಜಾನಾತಿ, ಅಕನ್ನಡಿಗಃ. ಕನ್ನಡಿಗಃ ಪರಂತು ಅಕನ್ನಡಿಗಃ, ವಿರೋಧಾಭಾಸಾಲಂಕಾರ. ಹಾಂ, ಗುರು ಶಿಷ್ಯಗೆ ವಿದ್ಯೆ ಪಂಡುಕೊಳ್ಳಿ. ಗುರುವು ಶಿಷ್ಯನಿಗೆ ವಿದ್ಯೆಯನ್ನು ಕಲಿಸುತ್ತಾನೆ ಅಥವಾ ಕೊಡುತ್ತಾನೆ. ನೀವು ಅದನ್ನು ಕಲಿಸುತ್ತಾನೆ ಕಷ್ಟ ಆಗುತ್ತೆ ಅಂದರೆ ಕೊಡುತ್ತಾನೆ. ಕೊಡುತ್ತಾನೆ ಮಾಡಿ, ನೀವು ಕನ್ಫ್ಯೂಷನ್ ಬೇರೆ ಎರಡೆರಡು ಮಾಡೋದೇ ಬೇಡ. ವಿದ್ಯೆಯನ್ನು ಕೊಡುತ್ತಾನೆ. ಕಥಂ ಗುರುಃ ಶಿಷ್ಯಾಯ ವಿದ್ಯಾಂ ದದಾತಿ ಅಧ್ಯಾಪಯತಿ. ಶಿಷ್ಯಾಯ, ಶಿಷ್ಯೇ ಅಂದರೆ ಶಿಷ್ಯನಲ್ಲಿ ವಿದ್ಯೆಯನ್ನು ಇರಿಸುತ್ತಾನೆ ಅಂತ ಮಾಡಬೇಕಷ್ಟೆ. ಶಿಷ್ಯೇ ಸ್ಥಾಪಯತಿ ಅಂತ ಮಾಡಬೇಕು, ಆದರೆ ವಿದ್ಯೆ ಸ್ಥಾಪನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಶಿಷ್ಯಾಯ ಅಧ್ಯಾಪಯತಿ.
समीचीनं शिष्या शिष्यं प्रति शिष्येण पंड शिष्यनिंदावणु ಈಗ ಗುರುವಿಗೆ ತಿರುಮಂತ್ರ ಹಾಕಿದ್ರೆ ಶಿಷ್ಯನಿಂದ ಗುರು ಕಲಿಬೇಕಾಗುತ್ತೆ. ಸತ್ಯಭಾಮೆಯು ನರಕನನ್ನು ಬಾಣದಿಂದ ಗೆಲ್ಲುತ್ತಾಳೆ. ಸತ್ಯಭಾಮೆಯು ಪುದರ್ ನರಕನನ್ನು ಬಾಣದಿಂದ ಗೆಲ್ಲುತ್ತಾಳೆ. ಸತ್ಯಭಾಮೆ ನರಕಾಸುರನು ಬಾಣತ್ತಾವರ ಜಯಿಸೋಪಳು. ಉಂದೆಕ್ ಮಂತ ಏನು ಮಾರ್ಕ್ಸೇ ಮಾಡ್ತಿರತ್ತ ಆ ಪಿರೋದು ಮಂತ ಒಂಜೊಂಜಿ ಶಬ್ದಂಗೆ ಒಂಜೊಂಜಿ ಮಾರ್ಕ್ ಮೂಳು ಐಕ್ ಒಂಜೊಂಜಕ್ಕೆ ಮೂಜಿ ಮೂಜಿ ಮಾರ್ಕ್ಸ್ ಕರೆಕ್ಟ್ ಇತ್ತಂಡ ಹಾಂ ಯೋಚನೆ ಕರೆಕ್ಟ್ ಇತ್ತನಾ ಯೋಚನೆಗೆ ಒಂಜಿ ಮಾರ್ಕ್ ಬರೇ ಉಂಡ್ರಿದ್ದೆವು ಅವು ಯೋಚನೆ ಎಪ್ಪುಣು ಒಮ್ಮೆ ಕ್ಲಾಸಲ್ಲಿ ಹಾಗೆ ಒಬ್ಬ ಬರೆದಿದ್ದ, ಆಮೇಲೆ ಅದನ್ನು ಅಳಿಸಿದ್ದ. ನನ್ನ ಹತ್ರ ಬಂದ ಮಾರ್ಕ್ಸ್ ಎಲ್ಲ ಕೊಟ್ಟಾದಮೇಲೆ, ಸರ್ ನೋಡಿ ಸರ್ ನಾನು ಮೊದಲು ಬರೆದಿದ್ದೇನೆ ಆಮೇಲೆ ಅಳಿಸಿದ್ದೇನೆ, ನಾನು ಮಾರ್ಕ್ ಕೊಟ್ಟಿದ್ದೇನೆ ಅಳಿಸ್ಬಿಟ್ಟಿದ್ದೇನಪ್ಪ ಅಂದರೆ. ಹಾಂ ಸತ್ಯಭಾಮಾ ನರಕಂ ಬಾಣೇನ ಜಯತಿ ಜಯತಿ ಸಂಹರತಿ. ಸಂಹರತಿ ಪಂಡ ಅರ್ಥ ತಪ್ಪತ್ತ ಮೂಲ ವಾಕ್ಯ ಇದ್ದಿ. ಸತ್ಯಭಾಮಾ ನರಕಂ ಬಾಣೇನ ಸಂಹರತಿ ವಾಕ್ಯಂ ಸಮೀಚೀನಂ ಪರಂತು ಮಯಾ ಉಕ್ತಂ ಗೆಲ್ಲುತ್ತಾಳೆ ಜಯತಿ. ಜಯತಿ ಅಂತ ವಾಕ್ಯ ಬಂತಲ್ವ ಹಿಂದೆ, ಜಯತಿ 2.5 ಮಾರ್ಕ್. ವಿಜಯತೆ ಸಮೀಚೀನಂ ವಿಜಯತಿ ಯಾಬರಿ ವಿಜಯತೆ ಯಾಬ್. ಹಾಂ ಇದಾನಿಂ ಸಮಯ ಟಕ ಟಕ ಪಕ ಪಕ ಬರಿಬೇಕು. 11:30 ಲಿಖತು 4 ಗಂಟೆ 6:15 9:45 ಲಿಖಿತಂವಾ? ಹಾಂ 6:15 6:15 9:45 9:45. ರೆಡಿ? ಹಾಂ ಸಾರ್ಧ ಏಕಾದಶವಾದನಂ ಸಮೀಚೀನಂ ಚತುರ್ವಾದನಂ ಸಪಾದ ಷಡ್ವಾದನಂ ಪಾದೋನ ದಶವಾದನಂ. ಗೊತ್ತಾಯ್ತಲ್ವಾ? ಕರೆಕ್ಟ್. ಈಗ ಮತ್ತೆ ಇಲ್ಲಿಗೆ ಬರೋಣ. ಲಿಖತಿ ಇದನ್ನು ಹೇಳ್ತಾ ಬನ್ನಿ, ನಾನು ಕೇಳಿದವರು ಹೇಳಿ. ಲಿಖತಿ ಬಹುವಚನ, ಇದಕ್ಕೆ ಮಾರ್ಕ್ಸ್ ಇಲ್ಲ. ಪಿಬತಿ ದದಾತಿ ಬಹುವಚನ, ದದಾತಿ ಬಹುವಚನ, ದದತಿ ಅದೊಂದು ಸ್ಪೆಷಲ್ ಧಾತು ದದತಿ. ಹಾಂ ನಯತಿ ಅನ್ನೋದಕ್ಕೆ ನಾನು ಅಂತ ಸೇರಿಸುವಾಗ ಏನು ಹೇಳಬೇಕು? ನಯತಿ ನಯತಿ ಅನ್ನೋದಕ್ಕೆ ನಾನು ಅಂತ ಸೇರಿಸುವಾಗ ಏನು ಹೇಳಬೇಕು? ನಯತಿ ನಯಾಮಿ ಸಮೀಚೀನಂ. ಕ್ರೀಡತಿ ಸಮೀಚೀನಂ. ಧೈರ್ಯ ಮಾಡಿ ಹೇಳಬೇಕು, ತಪ್ಪಾದರೆ ತೊಂದರೆ ಇಲ್ಲ. ಇಲ್ಲೆಲ್ಲಿ ಬಿದ್ದರೂ ಯಾರು ಇದಿಲ್ಲ, ಅವಮಾನ ಮಾಡೋರಿಲ್ಲ. ಕ್ರೀಡತಿ ಅದರದ್ದು ಅವನು ನಯಾಮಿಯಿಂದ ನೀನೇನು ಹೇಳಬೇಕು? ಸಮೀಚೀನಂ. ಅದಷ್ಟೇ ಹೇಳಲಿಕ್ಕೆ ಏನು ಹೆದರಿಕೆ? ಕ್ರೀಡಾಮಿ ಸಮೀಚೀನಂ. ಹಾಂ ಗಾಯತಿ ಸಮೀಚೀನಂ ಗಾಯಾಮಿ. ಪೃಚ್ಛತಿ ಅದರ ತವ್ಯತ್ ಪ್ರತ್ಯಯ ಪ್ರಷ್ಟವ್ಯಂ ಸಮೀಚೀನಂ ಸಮೀಚೀನಂ. ಹಾಂ ಪಠತಿ ತವ್ಯತ್ ಪ್ರತ್ಯಯ ಪಠತಿ. ಪಠಿತವ್ಯಂ ಪಠಿತವ್ಯಂ ತವ್ಯತ್ ಪ್ರತ್ಯಯ ಪಠಿತವ್ಯಂ. ಹಾಂ ಕ್ರೀಣಾತಿ ಕ್ರೇತವ್ಯಂ. ಹಾಂ ಕ್ರೇತವ್ಯಂ. ಹಾಂ ಕ್ರೀಣಾತಿ ಕ್ರೇತವ್ಯಂ ಸಮೀಚೀನಂ.
ಈಗ ಬರೀರಿ ಮತ್ತೆ ಪಕ ಪಕ. ಪಕ್ಕ ಬರಲೆ ಅಂತ ಪಕ ಪಕ ಅಂತ ಬರಿಬೇಡ್ವೋ. ಹಾಂ ಹುಲಿ, ಹುಲಿ ಬಂಡ ಪಿಲಿ. ಕನ್ನಡ ಅನ್ಪಣೋಡ ಟೈಗರ್. ಹಾಂ ಹುಲಿ ಸಂಸ್ಕೃತನ್ ಬರಲೆ ಸೌತೆ ತೌತೆ. ಸೌತೆ ಹಾಂ ಹೆಗಲು. ಕನ್ನಡಿ ಕನ್ನಡಿ. ಸೊಸೆ ಸೊಸೆ. ಹಲಸು ಹಲಸು. ಹಲಸು ಪಂಡ ಜಾಕ್ ಫ್ರೂಟ್. ಸೊಸೆ ಪಂಡ ಮರ್ಮಾಳ್. ಹಲಸು ಪಂಡ ಜಾಕ್ ಫ್ರೂಟು. ಹೆಗಲು ಪುಗಿಲ್ ಭುಜ. ಹಾಂ ರೆಡಿನಾ? ಹಾಂ ಹುಲಿ ವ್ಯಾಘ್ರ ಸಮೀಚೀನಂ. ಸೌತೆ ಉರ್ವಾರುಕಂ ಉರ್ವಾರುಕಂ. ಕನ್ನಡಿ ದರ್ಪಣ. ಸೊಸೆ ಸ್ನುಷಾ. ಹಲಸು ಫನಸ ಫಲಂ ಫನಸಂ. ಹೆಗಲು ಸ್ಕಂಧ ನತು ಸ್ಕಂದ ಸ್ಕಂಧ. ಹಾಂ ಭುಜ ಅಂದರೆ ಸಾಮಾನ್ಯ ಇದು ಪೂರ್ತಿ ಸೇರಿ ಭುಜ ಆಗುತ್ತೆ. ಇದಕ್ಕೆ ಬದಿ ಇಷ್ಟಕ್ಕೆ ಭುಜ ಹೇಳುವುದಿಲ್ಲ, ಇದು ಹೆಗಲು. ಹಾಂ ಈಗ ಈ ಶಬ್ದಗಳನ್ನು ಏತೇಷಾಂ ವಾಕ್ಯಾನಾಂ ರಚನಂ ಭವತವ್ಯಂ. ಯದ್ಯಪಿ ತಥಾಪಿ ಬರೀರಿ. ಯದ್ಯಪಿ ತಥಾಪಿ ಅದು ಸೇರಿ ಒಂದು ವಾಕ್ಯ. ಹಾಂ ಯದ್ಯಪಿ. ಹಾಂ ಯದ್ಯಪಿ ಪಂಡ ಒಂಜಿ ವೇಳೆ ಅಂಚ ಪಂಪಣೆತ್ ಅಂಚ ಇತ್ತುಂಡಲ ಹಾಗಿದ್ರು ಆದರೂ ನನಗೆ ಇಷ್ಟ ಇಲ್ಲ ಅಂದರೂ ತಪ್ಪಾದರೆ ಚಿಂತೆ ಇಲ್ಲ, ಏನೂ ಯೋಚನೆ ಮಾಡಿಬಿಡಿ. ನಿಮ್ಮ ಮಾರ್ಕ್ಸೇ ಬರಲಿಲ್ಲ ಅಂದರೂ ತೊಂದರೆ ಇಲ್ಲ. ಈಗ ವಾಕ್ಯವನ್ನು ಸರಿ ಮಾಡ್ಕೊಳ್ಳಿ ಅಷ್ಟೇ. ಹಾಂ ಹೇಳಿ. ಯದ್ಯಪಿ ಅಹಂ ಲಿಖಾಮಿ ತಥಾಪಿ ಕಿಂ ಕಿಂ ನ ಸ್ವೀಕರೋತಿ. ಜ್ಞಾನಂ. ಕೇವಲಂ ಲಿಖಾಮಿ ಮರತು ಮನಃ ತತ್ರ ನ ಲಗತಿ. ಪತ್ರಂ ನ ಸ್ವೀಕರೋತಿ. ಹಾಂ ಹಾಂ ಯದ್ಯಪಿ ಅಹಂ ಪತ್ರಂ ಲಿಖಾಮಿ ಪರಂತು ತಥಾಪಿ ಸಹ ಪತ್ರಂ ನ ಸ್ವೀಕರೋತಿ. ಸಾ ಹಾಂ ಜಾತ ಅಭಿಪ್ರಾಯ ಜಾದು. ಹಾಂ ಯದ್ಯಪಿ ಅಹಂ ಕಂದುಕ ಕ್ರೀಡಾಂ ನ ಜಾನಾಮಿ ತಥಾಪಿ ಕ್ರೀಡಿತವಾನ್. ನಂಗೆ ವಸ್ತುತಃ ಆಟ ಗೊತ್ತಿಲ್ಲ, ಆದರೂ ನಾನು ಆಡಿದೆ. ಗಾಯಾಮಿ. ನಾನು ಯದ್ಯಪಿ ಅಹಂ ರಂಗಮಂಚಂ ಗಂತುಂ ನ ಇಚ್ಛಾಮಿ. ಸ್ಟೇಜ್ ಮೇಲೆ ಹತ್ತಿ ಹಾಡು ನಂಗೆ ಇಷ್ಟ ಇಲ್ಲ. ತಥಾಪಿ ಗತ್ವಾ ಗಾಯಾಮಿ. ಹಾಗಿದ್ರೂ ನಾನು ಅವರಿಗೋಸ್ಕರ ಹೇಳ್ತೇನೆ. ಹಾಂ ಯದ್ಯಪಿ ಅಹಂ ಪತ್ರಂ ಲಿಖಾಮಿ ತಥಾಪಿ ಸಹ ನ ಸ್ವೀಕರೋತಿ. ತಥಾಪಿ ಸಹ ನ ಸ್ವೀಕರೋತಿ. ಸಾ ನ ಸ್ವೀಕರೋತಿ. ಹಾಂ ಸರಿ. ಹಾಂ ಯದ್ಯಪಿ ರಾಮಃ ಭೋಜನಂ ಸ್ವೀಕರೋತಿ ತಥಾಪಿ ಭೋಜನಂ ತಥಾಪಿ ಬುಭುಕ್ಷಾ ಬಾಧತೆ. ಹಾಂ ಯದ್ಯಪಿ ರಾಮಃ ಭೋಜನಂ ಕರೋತಿ ತಥಾಪಿ ಬುಭುಕ್ಷಾ ಬಾಧತೆ. ಬುಭುಕ್ಷ ಪಂಡ ಬಡವು ಬಂಜಿ ಫುಲ್ ಆಶಾನ್ ಅಂತಿದೆ. ಆಂಡ್ಲ ಬಡವು ತಪ್ಪಲಿ. ಬಿರಿಯಾ ಉಂಡು ಬೇಡ್ಲಿಕ್ಕೆ ಹೋದ ಅಂತ. ಹಾಂ ಯದ್ಯಪಿ ಅಹಂ ಫಲರಸಂ ಪಿಬಾಮಿ ತಥಾಪಿ ಉಪವಾಸಮಿತಿ ಸರ್ವತ್ರ ವದಾಮಿ.
यद्यपि अहं फलरसं पिबामि तथापि मम फलरसं न पिबामि कारणजलभरित्री कारण जलभरित्री यद्यपि फलरसं न इच्छामि यद्यपि फलरसं न इच्छामि तथापि बुभुक्षार्थं पिबामि वस्तुतः इंक इष्टापरि आङ्ग्लेयेन आनि पर्य भवान् वदति वा यद्यपि तथापि देवालयं न गच्छामि गच्छामि यद्यपि सर्वत्र ನೀವು ಫಸ್ಟ್ ವಾಕ್ಯ ಏನು ಹೇಳಿದ್ರಿ ಯದ್ಯಪಿ ಏನೇನು ಯದ್ಯಪಿ ಅಹಂ ಗೃಹಂ ಗಚ್ಚಾಮಿ ಮನೆಗೆ ಹೋಗಬೇಕಿದೆ ಹೋಗ್ತೇನೆ ತಥಾಪಿ ಪುನಃ ಆಗತ್ಯ ದೇವಾಲಯೇ ಕೃಷ್ಣಂ ಪಶ್ಯಾಮಿ ವಸ್ತುತಃ ನಂಗೆ ಮನೆಗೆ ಹೋಗ್ಲಿಕ್ಕಿದೆ ಹಾಗಿದ್ರೂ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ನಾನು ವಸ್ತುತಃ ಈಗಲೇ ಮನೆಗೆ ಹೋಗ್ಲಿಕ್ಕಿದೆ ಇದಾನೀಮೇವ ಯದ್ಯಪಿ ಇದಾನೀಮೇವ ಗೃಹಂ ಗಂತವ್ಯಂ ತಥಾಪಿ ದೇವಾಲಯೇ ಕೃಷ್ಣಂ ದೃಷ್ಟ್ವಾ ಗಚ್ಚಾಮಿ ಯದ್ಯಪಿ ಆಂಗ್ಲಭಾಷಾಂ ಪಠಾಮಿ ತಥಾಪಿ ತಥಾಪಿ ನ ಆಸಕ್ತಃ ಅಂತನಾ यद्यपि अहं सम्यक् पठितुम् आङ्ग्लभाषां सम्यक् पठितुं शक्नोमि तथापि मम आसक्तिः नास्ति ಚೆನ್ನಾಗಿ ಓದಲಿಕ್ಕೆ ಹೇಳಲಿಕ್ಕೆಲ್ಲ ಬರುತ್ತೆ ಆದರೂ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಸ್ತು ಉಕ್ತವಾನ್ ಭವಾನ್ ವದತಿ ವಾ ಮಾಸ್ತು ಯಥಾ ತಥಾ ಯಥಾ ತಥಾ ಯಥಾ ರಾಜ ತಥಾ ಪ್ರಜಾ ಬಿಟ್ಟು यथा पिता तथा पुत्रः यथा गुरुः तथा शिष्यः यथा माता तथा पुत्री यथा अग्रजा तथा अनुजाः ಹಿರಿಯಕ್ಕಂಚಾಳಿ ಮನೆ ಮಂದಿಗೆಲ್ಲ ಯದಾ ತದಾ यदा वृष्टिः आगच्छति मयूराः नृत्यन्ति यथा वृक्षः तथा फलं ಮರ ತುಂಬ ಚೆನ್ನಾಗಿ ಬೆಳೆದಿದ್ರೆ ಹಣ್ಣು ಕೂಡ ಚೆನ್ನಾಗಿ ಬಿಡುತ್ತೆ ಮರನೇ ಸೊರಗ ಹೋಗ್ಬಿಟ್ಟಿದ್ರೆ ಹಣ್ಣು ಕೂಡ ಒಣಗೋಗಿರುತ್ತೆ ಯದಾ ತದಾ ಯದಾ ತದಾ ಯಾವಾಗೋ ಆವಾಗ ಯಾವಾಗ ಕೃಷ್ಣ ಬರ್ತಾನೋ ಆವಾಗ ಧರ್ಮಕ್ಕೆ ರಕ್ಷಣೆ ಆಗುತ್ತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನವಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಯಥಾ ಯದಾ ಕೃಷ್ಣಃ ಆಗಚ್ಚತಿ ತದಾ ಧರ್ಮಃ ತದಾ ಧರ್ಮಃ ನ ರಕ್ಷತಿ ರಕ್ಷ್ಯತಿ ರಕ್ಷ್ಯತೆ ಧರ್ಮಃ ರಕ್ಷ್ಯತೆ ಯದಾ ಗುರುಃ ಆಗಚ್ಚತಿ ತದಾ ಗುರುಃ ಕಾರ್ಯಕ್ರಮಂ ಉದ್ಘಾಟಯತಿ यदा सूर्योदयः भवति तदा अर्घ्यं ददामि वर्षा आगच्छति मयूराः नृत्यन्ति मयूरः ಅಂದರೆ ಒಂದು मयूराः ಅಂದರೆ ಬಹುವಚನ मयूराः नृत्यन्ति समीचीनं गच्छामि सज्जनः यदा अपरोक्षज्ञानं भवति तदा सज्जनः मोक्षं गच्छति समीचीनं यदा उत्सवः यदा उत्सवः आरभ्यते तदा गजः आगच्छति आगच्छति पाठः आरभ्यते यदा शिक्षिका आगच्छति शिक्षिका ಅಂದರೆ ಟೀಚರು ಅಧ್ಯಾಪಿಕಾ ಹೆಣ್ಮಗಳು शिक्षकः ಅಂದರೆ पुल्लिङ्ग यदा शिक्षिका आगच्छति तदा पाठः आरभ्यते समीचीनं गजः न गर्जति किं किं गर्जति अस्तु विरुद्धपदं लिखन्तु मृदु लघु शीघ्रम् उपरि
एतेषां चतुर्णां लेखने पञ्चाङ्काः पूर्वतनानां मया अत्र न उक्तं यतोहि केचन लिखितवन्तः केचन न लिखितवन्तः अतः ಹಿಂದಿದ್ದಕ್ಕೆ ಎಲ್ಲದಕ್ಕೂ ಒಂದೊಂದು ಮಾರ್ಕ್ 1 2 3 4 5 6 ಯಾವುದು ಅನುವಾದ ಸಂಸ್ಕೃತದ ಪದಗಳನ್ನು ಬರೆದಿದ್ದಕ್ಕೆ 6 ಮಾರ್ಕು ಅದರಲ್ಲಿ ಎಷ್ಟು ಅಂತ ಬರ್ಕೊಳ್ಳಿ ಸಮಯದ್ದು ಕೂಡ 4 ಮಾರ್ಕು ಇದಕ್ಕೀಗ 4 ಮಾರ್ಕ್ ಇದೆ ವಿರುದ್ಧ ಪದ ಮೃದು ಲಘು ಶೀಘ್ರಂ ಉಪರಿ ಹೇಳಿ ಮೃದು ಕಠಿಣಂ ಕಠಿಣಂ ಕಠೋರಃ ಆಗುತ್ತೆ ಕಟು ಆಗಲ್ಲ ಕಟು ಬೇರೆ ಹಾಂ ಕಠೋರಃ ಸಮೀಚೀನಂ ಮೃದು ಕಠಿಣಂ ಕಟು ಅಂದರೆ ಖಾರ ಮಧುರಂ ಕಟು ಲಘು ಗುರು ಶೀಘ್ರಂ ಮಂದಂ ವಿಳಂಬಃ ಉಪರಿ ಅಧಃ 4 ಮಾರ್ಕು ಸಂಖ್ಯಾ 5 ಮಾರ್ಕು ಬರೀರಿ 72 88 47 18 65 72 88 47 18 65 ನಾಳೆ ಶನಿವಾರದ ಮೊದಲ ತರಗತಿ ಮಾಡೋಣ 5:30 ಹಾಂ ಪ್ರತಿ ಶನಿವಾರ ಮೂಳೆ ಅವಳು ಆಯ್ಕೊಂಡು ತತ್ರವಾ ಅತ್ರವಾ ಶ್ವಃ ಸಾರ್ಧಪಂಚವಾದನೆ ಅತ್ರೈವ ಅತ್ರ ಏವ ಶ್ವಃ ಅತ್ರ ಏವ ಸಾರ್ಧಪಂಚವಾದನೆ ಪಾಠಃ ಪ್ರಚಲಿಷ್ಯತಿ ಪ್ರಚಲಿಷ್ಯತಿ शनिवासरे प्रति शनिवासरे भवान् आगन्तुं शक्यते खलु उच्यताम् 72 द्विसप्ततिः समीचीनम् 88 समीचीनं 47 समीचीनं 18 समीचीनं 65 ಹಾಂ ಈ 3 ಧಾತುಗಳ ಬರಿಬೇಕು ನಿಲ್ಲುತ್ತಾನೆ ನಗುತ್ತಾನೆ ಇದೆ ನಿಲ್ಲುತ್ತಾನೆ ಎಂತೊಣ್ಪೆ ಹಾಂ ಕೃತಜ್ಞತೆಗಳು 4 ಮಾರ್ಕ್ ಸೆಕೆಂಡ್ ಒನ್ ನಗುತ್ತಾಳೆ ತಿಳಿಪಳು ಅವೇ ಪತ್ರ ಬರೆನಗ ಇದೆ ಉಂಡು ಕೃತಜ್ಞತೆಗಳು ಕೃತಜ್ಞತೆ ಪಂಡ ಈ ನಿಂಕ್ಲ ಅಂತದ್ನೇಕ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಹಾಂ ಲಿಖಿತಂ ವಾ ಹಾಂ ನಿಲ್ಲುತ್ತಾನೆ ತಿಷ್ಠತಿ ನಗುತ್ತಾಳೆ 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 ಹಾಂ ಗುಡ್ ಹಸತಿ ಚೇಂಜ್ ಆಪ್ರಿ ಆಳ್ ಬಂಡಲ ಹಸತಿ ಆಯ್ ಬಂಡಲ ಹಸತಿ ಅವು ಬಂಡಲ ಹಸತಿ ನಗು ಅಂಚನ ಅಂಚಜಾಲಿದ್ದಿ ಅವು ಇತ ನಿಲ್ಲುತ್ತಾನೆ ನಿಲ್ಲುತ್ತಾಳೆ ಇದೆ ಅಸ್ತಿ ಉಂಡು ಕೃತಜ್ಞತೆಗಳು ಕೃತಜ್ಞತಾಃ ಕೃತಜ್ಞತಾಃ ಧನ್ಯವಾದಾः ಉಚ್ಯತೆ ಪರಂತು ಕೃತಜ್ಞತಾः इति समीचीनम् इदानीम् अङ्कानां समाहरणं कुर्वन्तु लेक्काम्प्ले समाहरणं कति अङ्काः ತಪ್ಪ ಅಂಡ ತೊಂದರೆ ಇದ್ದಿ ಕಮ್ಮಿ ಅಂಡ ತೊಂದರೆ ಇದ್ದಿ ಯಾವುದಕ್ಕೂ ನಾವು ಕಲಿಯುವಾಗ ತಪ್ಪಾಗೇ ಆಗುತ್ತೆ ದೋಷ ಇದ್ದರೆ ಅದು ನಾವು ಕಲ್ತಿದ್ದೇವೆ ಅಂತ ಅರ್ಥ ಬರೆದು ಅಭ್ಯಾಸ ಆಗಿದೆ ಅಂತ ಅರ್ಥ ಭಯ ಪಡಬೇಕಾಗಿಲ್ಲ ಎಷ್ಟಂಕ 30 ಹಾಂ ಕೃಷ್ಣಣ್ಣ 69 ಹಾಂ ನಿತಿನಣ್ಣ 59
ಹಾಂ ಅಷ್ಟಿದೆಯಾ? ಇನ್ನೂ ಲೆಕ್ಕ ಆಗಿಲ್ಲ. ಹಾಂ ಏನ್ ಬರೀ ಅಂದ್ರಿ? ಆಗಿಲ್ಲ. ಹಾಂ 34. ನಿಮ್ಮದು 28. ಸಮೀಚೀನಂ. ಹಾಂ 70. ಯದ್ಯಪಿ ತಥಾಪಿಗೆ ಮಾರ್ಕ್ಸ್ ಇಲ್ಲ. ಆ ಮಾರ್ಕ್ಸ್ ಇಲ್ಲ, ಇದಕ್ಕೆ ನಾನು ಬೇಡ ಅಂತ ಹೇಳಿದೆ, ಅದಕ್ಕಿಲ್ಲ. ಅಚ್ಚ 40. 40. ಹಾಂ ಆಗಿಲ್ಲ. ಹಾಂ 70. ಎಷ್ಟು? ಆಗಲಿ. ಎಲ್ಲರೂ ಮಾಧ್ಯಮದಲ್ಲೂ ಕೂಡ ಕಲಿಬೇಕು ಅಂತ ಪರೀಕ್ಷೆಯಲ್ಲಿ ನೀವು ತುಂಬ ಜನ ಭಾಗವಹಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೀವು ಎಷ್ಟೆಷ್ಟು ಮಾರ್ಕ್ಸ್ ಬಂತು ಅದನ್ನು ಬೇಕಾದರೂ ಟೋಟಲ್ ಮಾಡಿ ಕೆಳಗಡೆ ಹಾಕಿ, ಗೊತ್ತಾಗ್ತದೆ ನಮಗೆ ಎಷ್ಟು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅದರಲ್ಲಿ ಸೋಲು ಗೆಲುವು ಪ್ರಶ್ನೆಗಿಂತ ಇದೊಂದು ಎಂಜಾಯಬಲ್ ಮೂಮೆಂಟು, ಸಂತೋಷ ಪಡಬೇಕಾದ ಸಮಯ. ಕಲ್ತಿದ್ದೇವೆ ಅಂತ ನಾಳೆ ಇದೇ ಹೊತ್ತಿಗೆ ಅರ್ಧ ಗಂಟೆ ಮಾತ್ರ ಯಾವುದಾದ್ರೂ ಒಂದು ಪಾಠ ಅಥವಾ ಯಾವುದಾದ್ರೂ ಒಂದು ಸಣ್ಣ ಕಥೆ, ಒಂದು ಹಾಡು ಅಥವಾ ಏನು ಅಂತ ಗೊತ್ತಿಲ್ಲ, ಒಟ್ಟಂತೂ ದಿನ ಒಂದು ಅಭ್ಯಾಸಕ್ಕೋಸ್ಕರ ಹಿಂದೆ ಕಲ್ತದ್ದನ್ನು ಮತ್ತೆ ನೆನಪಿಸಿಕೊಳ್ಳುವ ಮತ್ತು ಹೊಸದಾಗಿ ಒಂದೊಂದು ಸ್ವಲ್ಪ ಅಂಶಗಳನ್ನು ಕಲಿಯುವ ಪ್ರಯತ್ನವನ್ನು ನಾವು ಮಾಡೋಣ. ಹಾಗೆ ಪ್ರತಿ ಶನಿವಾರ 5:30ಯಿಂದ 6 ಗಂಟೆ ತನಕ ಇದೇ ಜಾಗದಲ್ಲಿ ನಾವು ಮತ್ತೆ ಸೇರುವುದಕ್ಕೆ ಅವಕಾಶ ಇದೆ. ಸಂಸ್ಕೃತದ ಅಧ್ಯಯನದ ಮಹತ್ವ ಏನು ಇತ್ಯಾದಿಗಳನ್ನು ನಾವು ಬೇರೆ ಬೇರೆ ರೀತಿಯಿಂದ ಮತ್ತಷ್ಟು ತಿಳ್ಕೊಳ್ಳಿಕ್ಕಿದೆ. ತಿಳ್ಕೊಳ್ಬೇಕಾದ ಸಂಗತಿಗಳು ಅಂತ ಬಂದಾಗ ನಾವೊಂದು ದಿವಸ ಸಂಸ್ಕೃತದ ಕವಿಗಳ ಪರಿಚಯ ಮಾಡ್ಕೊಳ್ಬೋದು, ಒಂದು ದಿವಸ ನಾಟಕಗಳ ಪರಿಚಯ ಮಾಡ್ಕೊಳ್ಬೋದು, ಒಂದು ದಿವಸ ವೇದದ ಅಂಗಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು, ವೇದಗಳ ಋಷಿಗಳ ಬಗ್ಗೆ ತಿಳ್ಕೊಳ್ಬಹುದು, ಮಹಾಭಾರತಾದಿ ಕಥೆಗಳ ಹಿನ್ನೆಲೆಯನ್ನು ನಾವು ಅರಿಯುವುದಕ್ಕೆ ಪ್ರಯತ್ನ ಮಾಡಬಹುದು. ರಾಮಾಯಣ ಇದೆ. ವರ್ಷ ಪೂರ್ತಿ ನಾವು ಇದರೊಳಗೆ ಬಿದ್ದರೆ ಮುಗಿಯುವ ಕಥೆಯೇ ಅಲ್ಲ, ಅದು ಮುಗಿಯದ ಕಥೆ. ಕಲಿಯುವುದು ಅಂತ ಅನ್ನೋದು ನಾವು ಜೀವನದ ಕೊನೆಯ ತನಕವೂ ನಿರಂತರ ನಡೆಸ್ತಾನೆ ಇರಬೇಕಾದದ್ದು. ಅದರಲ್ಲೂ ಸಂಸ್ಕೃತ ಅಂತ ಅನ್ನೋದು ಆನಂದ ಕೊಡುವಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಂಸ್ಕೃತವನ್ನು ನಾವು ಕಲಿಯುವಾಗ ಅದರ ಕೆಲವು ಬೇಸಿಕ್ಕು ನಿಯಮಗಳನ್ನು ತಿಳ್ಕೊಳ್ಳಿಕ್ಕೋಸ್ಕರ ಕೆಲವು ಸಂಧಿ, ಸಮಾಸ, ಅಲಂಕಾರ, ಛಂದಸ್ಸು, ಧಾತುಗಳು, ಕ್ರಿಯಾಪದಗಳಿಗೆ ಉಪಯೋಗಿಸುವಂತಹ ಪ್ರತ್ಯಯಗಳು, ಉಪಸರ್ಗಗಳು, ಇದರೆಲ್ಲದರ ಕನಿಷ್ಠ ಪರಿಚಯವನ್ನು ನಾವು ಈ ತರಗತಿಗಳಲ್ಲಿ ಮಾಡ್ಕೊಳ್ತಾ ಹೋಗೋಣ. ನಾವೇನು ಅಂದರೆ ಕಲ್ತಿದ್ದೇವೆ ಅಂತ ಯಾರ ಹತ್ರ ಹೇಳ್ಕೊಳ್ಳಿಕ್ಕಲ್ಲ. ನಾವು ಕಲ್ತದ್ರಿಂದ ನಮಗೊಂದು ಸುಖ ಇದೆ. ನಾವು ನಿತ್ಯ ಹೇಳುವ ಮಾತುಗಳನ್ನು ಅರ್ಥೈಸಿಕೊಳ್ಳಿಕ್ಕೊಂದು ಶಕ್ತಿ ಬರುತ್ತೆ. ಅದರ ಜೊತೆಗೆ ಸಂಸ್ಕೃತವನ್ನು ಮಾತಾಡಿ ಆಡಿ ನಮ್ಮ ಭಾಷೆಯಲ್ಲಿ ಒಂದು ಗಟ್ಟಿತನ ಇರುತ್ತೆ. ನಾವು ಆಡುವ ಮಾತನ್ನು ಎದುರುಗಡೆ ಕೇಳಬೇಕು ಅಂತ ಅನ್ನುವ ಒಂದು ಭಾವ, ಆ ಶಬ್ದಗಳ ಜೋಡಣೆ, ಶಬ್ದಗಳ ಮಿತಿ, ಇದೆಲ್ಲವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು, ಮತ್ತು ಏನು ಹೇಳಿದರು ಅನ್ನೋದರ ಒಂದು ಗ್ರಹಿಕೆ. ಎದುರುಗಡೆ ಒಂದು ಅರ್ಧ ಗಂಟೆ ಹೇಳಿದ್ದನ್ನು ನಾವು ಅರ್ಧ ನಿಮಿಷದಲ್ಲಿ ಹೇಳಿ ಮುಗಿಸ್ಬಹುದು. ಅದೆಲ್ಲ ಸಂಸ್ಕೃತದ ಅಧ್ಯಯನದಿಂದ ನಮಗೆ ಸಿಗುವಂತಹ ಒಂದು ತಾಕತ್ತು. ಅದನ್ನು ನಾವು ಪಡೆಯುವುದಕ್ಕೆ ಈ ಅಧ್ಯಯನದ ದಾರಿ ನಮ್ಮನ್ನು ನಡೆಸಲಿ, ಆ ದಾರಿಯ ಕೊನೆಯನ್ನು ಮುಟ್ಟಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಚ್ಯುತಾನಂತ ಗೋವಿಂದ ಸ್ಮೃತಿಮಾತ್ರಾರ್ತಿನಾಶನ, ರೋಗಾನ್ಮೇ ನಾಶಯಾ ಶೇಷಾನ್, ಆಶುಧನ್ವಂತರೇ ಹರೇ. ಈ ಸಂಸ್ಕೃತದ ಶಿಬಿರದ ನಂತರ ಮತ್ತೆ ಹೀಗೆ 2 ಶಿಬಿರಗಳು ನಡೆಯುವಂಥದ್ದಿದೆ. ಸಂಸ್ಕೃತಿ ಶಿಬಿರ ಮತ್ತು ಸಂಸ್ಕಾರ ಶಿಬಿರ. ಹಿರಿಯರೆಲ್ಲ ಬಂದು ಮಾತಾಡ್ತಾರೆ, ನನ್ನ ರಗಳೆ ಇರಲ್ಲ ನಿಮಗೆ. ಇನ್ನೂ ಅನೇಕ ಜನ ದೊಡ್ಡವರು ತಮ್ಮ ಸಬ್ಜೆಕ್ಟ್ನಲ್ಲಿ ಪರ್ಫೆಕ್ಷನಿಸ್ಟ್ ಅಂತ ಅನಿಸಿಕೊಂಡವರು ಅದರ ಬಗ್ಗೆ ಮಾತಾಡ್ತಾರೆ. ಸಂಸ್ಕಾರ ಶಿಬಿರದಲ್ಲಿ ನಮ್ಮ ಕೆಲವು ಸಂಸ್ಕಾರ ಅಂದರೆ ಇನ್ನಷ್ಟು ಚಂದಗೊಳಿಸುವುದಕ್ಕೆ ನಾವೇನು ಮಾಡಬೇಕು. ಈಗ ಒಂದು ಮರ ಇದೆ, ಅದನ್ನು ಸಂಸ್ಕಾರಗೊಳಿಸಿದರೆ ಒಂದು ಚಂದದ ಪ್ರತಿಮೆ ಆಗುತ್ತೆ. ಹಾಗೆ ಒಂದು ಮಕ್ಕಳು ಅಂತ ನಾವು ಮುಂದಿನ ಈ ದೇಶದ ಪ್ರಜೆಗಳು ಅಂತ ಭಾವಿಸೋರು ಹೇಗೆ ಬೆಳಿಬೇಕು, ಅದಕ್ಕೋಸ್ಕರ ನಮ್ಮ ಪ್ರಾಚೀನರು ಹಾಕಿಕೊಟ್ಟಂತಹ ನಾಮಕರಣ ಇರಬಹುದು, ವಿವಾಹಾದಿ ಸಂಸ್ಕಾರಗಳಿರಬಹುದು, ಅಥವಾ ಮನೆಯಲ್ಲಿ ನಡೆಸುವಂತಹ ಅನೇಕ ಶ್ರಾದ್ದಾದಿ ಕರ್ಮಗಳಿರಬಹುದು. ಇದೆಲ್ಲ ಸಂಸ್ಕಾರಗಳು ಅಂತ ಅನಿಸಿಕೊಳ್ತವೆ. ಅದರ ಬಗ್ಗೆ ಮತ್ತೆ ಕೆಲವರು ಹಿರಿಯರು ಮಾತಾಡ್ತಾರೆ. ಆ ಮುಂದಿನ ಆಗಸ್ಟ್ 4ರಿಂದ ಮುಂದಿನ 15ನೇ ತಾರೀಕಿನ ತನಕ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲೂ ಮುಂದೆ ಇದರ ಅಪ್ಡೇಟ್ ಇಲ್ಲೇ
ಫೇಸ್ಬುಕ್ಕಿನ ಮಧ್ಯದಲ್ಲಿ ಮುಖಾಂತರ ನಿಮಗೆ ತಲುಪಿಸಲಾಗತ್ತೆ. ಅದನ್ನು ನೀವು ಗಮನಿಸಿ ಆ ಹೊತ್ತಿಗೆ ಅದಕ್ಕೆ ಏನೇನು ಅಂಶಗಳು ಬೇಕಾಗುತ್ತೆ, ನಿಮ್ಮಿಂದ ನಾವು ಅಪೇಕ್ಷಿಸುವಂಥದ್ದೇನು ಅನ್ನೋದನ್ನೆಲ್ಲ ಮುಂದಿನ ಮಾಹಿತಿಯನ್ನು ಕೊಡ್ತೇವೆ. ಅದರ ಜೊತೆಗೆ ಒಂದು ಸಣ್ಣ ವಿನಂತಿ, ನಾವು ಈಗಲೇ ಗುರುಗಳು ಹೇಳಿ ಹೋದ ಹಾಗೆ ಕೃಷ್ಣ ಮಂತ್ರದ ಜಪವನ್ನು ನಾವು ನಿರಂತರ ಮಾಡ್ತಾ ಇರುವುದು ಅನ್ನೋದು ನಮ್ಮ ಎಲ್ಲ ರೀತಿಯ ಏಳಿಗೆಗೂ ಕಾರಣವಾಗುತ್ತೆ. ಕೃಷ್ಣಾಷ್ಟಮಿಯ ತನಕ ಒಬ್ಬೊಬ್ಬರು ಸಾಮಾನ್ಯ 10,000ದಷ್ಟು ಶ್ರೀಕೃಷ್ಣಾಯ ನಮಃ ಶ್ರೀ ಇಷ್ಟೇ ಇದನ್ನೇ ಇಟ್ಟುಕೊಂಡು ಜಪಿಸುವುದರ ಮೂಲಕ ನಾವು ನಿತ್ಯದಲ್ಲಿ ಈ ಕೊನೆಯಲ್ಲಿ ಹೇಳಿದ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೀಷಿತಾ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅದಲ್ಲ, ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿನಾಶನ ರೋಗಾನ್ಮೇ ನಾಶಯಾ ಶೇಷಾನ್ ಆಶುಧನ್ವಂತರೇ ಹರೇ ಅನ್ನುವ ಮಂತ್ರ, ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಗ್ಮಿಣೀಶಾಯ ನಮೋ ವೇದಾಂತ ವೇದಿನೇ ಅನ್ನುವ ಈ 2 ಶ್ಲೋಕಗಳು ಒಂದು ನಾಮ. ಇದು ಇಷ್ಟನ್ನು ಸಾಧ್ಯವಾದಷ್ಟು ಈ 2 ಶ್ಲೋಕಗಳನ್ನು 1,000, ಉಳಿದಂತೆ ಆ ಮಂತ್ರವನ್ನು ನಮ್ಮ ಜೊತೆಗೆ ಯಾರ್ಯಾರಿದ್ದಾರೋ ನಮ್ಮ ಜೊತೆಗೆ ಇನ್ಯಾರಾದರೂ ಮನೆಯಲ್ಲಿ ಸೇರುವವರು ಅಥವಾ ಬಂಧುಗಳು ಗೆಳೆಯರು ಯಾರಿದ್ದರೂ ಕೂಡ ಆ ಪಾಲುದಾರರನ್ನಾಗಿಸಲಿಕ್ಕೆ ಅದಕ್ಕೆ ಒಂದು ಫಾರ್ಮು ಮುಂದೆ ಇದೇ ಲಿಂಕಲ್ಲಿ ಕಳಿಸಬಹುದು. ಆ ಫಾರ್ಮಲ್ಲಿ ನೀವು ಫಿಲ್ ಮಾಡಿ ನಾವು ಭಾಗವಹಿಸಬಹುದು ಅನ್ನುವ ಅಪೇಕ್ಷೆ ಇದ್ದವರು ಸೇರಿಕೊಳ್ಳಿಕ್ಕೆ ಖಂಡಿತ ಅವಕಾಶ ಇದೆ. ಎಲ್ಲರಿಗೂ ಕೂಡ ಇಂತಹ ಸಾತ್ವಿಕ ಕ್ರಿಯೆಯಲ್ಲಿ ಸಾತ್ವಿಕ ಶಕ್ತಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೋಸ್ಕರ ಜಾಗೃತಿಗೊಳಿಸಲಿಕ್ಕೋಸ್ಕರ ಸೇರ್ತೀರಿ ಅಂತ ಭಾವಿಸ್ತಾ ನಮಸ್ಕಾರಗಳು.